Hello everyone, stay home, stay safe. I welcome you all to today's English grammar class on direct speech and indirect speech. Today, let us learn how to report a conversation. ಒಂದು ಸಂಭಾಷಣೆ ಪಾತ್ರಗಳ ಮಧ್ಯೆ ನಡೆದಿರುವಂತಹ ಸಂಭಾಷಣೆಯನ್ನು ಹೇಗೆ ಇಂಡೈರೆಕ್ಟ್ ಸ್ಪೀಚ್ಗೆ ಪರಿವರ್ತಿಸಬೇಕು ಅನ್ನೋದನ್ನು ಈ ದಿನ ನಾವು ಕ್ಲಾಸಲ್ಲಿ ಕಾಣ್ತೇವೆ. ಸೊ ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, which is also known as reported speech. So before we start, learn how to change or report a conversation, just let us remember the rules to report the speech. ಈ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಇರುವಂತಹ ನಿಯಮಗಳನ್ನು ಒಂದು ಸಾರಿ ಮೆಲುಕು ಹಾಕೋಣ. ಇಲ್ಲಿ ಅತಿ ಮುಖ್ಯವಾಗಿ ಬರುವಂತಹ ನಿಯಮಗಳು ಮತ್ತು ಬದಲಾವಣೆಗಳು ಅಂತ ಹೇಳಿದರೆ ಟೆನ್ಸ್ ಆ್ಯಂಡ್ ಮಾಡೆಲ್ಸ್ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳಾಗ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕಳೆದ ಕ್ಲಾಸಲ್ಲಿ ಇದರ ಕುರಿತಾಗಿ ವಿವರವಾಗಿ ನೋಡಿದ್ದೇವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಆಗುತ್ತೆ. ಉದಾಹರಣೆಗೆ ಐ ಸ್ಪೀಕ್ ಇಂಗ್ಲೀಷ್ ಅಥವಾ ಶಿ ಸ್ಪೀಕ್ಸ್ ಇಂಗ್ಲೀಷ್ ಅಂತ ಇದ್ದರೆ, ಸೊ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಅದು ಹಿ ಆರ್ ಶಿ ಸ್ಪೋಕ್ ಇಂಗ್ಲೀಷ್ ಅಂತ ಚೇಂಜ್ ಆಗುತ್ತೆ. ಈ ರೀತಿಯಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಆಗುತ್ತೆ. If there is am and is in direct speech, that changes into was. If there is are in the direct speech, that changes into were. If there is was or were in direct speech, that changes into had been. Was were idre had been agi badalagutte. If there is do or does, that changes into did. And if did is there in direct speech, that changes into had. If there is simple past tense, that changes into past perfect tense. ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದರೆ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಬದಲಾಗುತ್ತೆ. ಉದಾಹರಣೆಗೆ ಐ ವೆಂಟ್ ಟು ಪಾರ್ಕ್ ಅಂತ ಇದ್ದರೆ, ಐ ಸ್ಪೋಕ್ ಇನ್ ಇಂಗ್ಲೀಷ್ ಅಂತ ಇದ್ದರೆ, ಸೊ ಅದು ಏನಾಗುತ್ತೆ, ಸಿಂಪಲ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆದಾಗ ಹ್ಯಾಡ್ ಗಾನ್ ಅಂತ ಆಗುತ್ತೆ. ಅಥವಾ ಸ್ಪೀಕ್ ಅನ್ನೋ ವರ್ಬು ಪಾಸ್ಟ್ ಟೆನ್ಸಲ್ಲಿ ಬಳಕೆಯಾಗಿದ್ದರೆ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆದಾಗ ಹ್ಯಾಡ್ ಸ್ಪೋಕನ್ ಅಂತ ಆಗುತ್ತೆ. ಇಫ್ ದೇರ್ ಆರ್ ಹ್ಯಾವ್ ಆ್ಯಂಡ್ ಹ್ಯಾಸ್, ದೇ ಚೇಂಜ್ ಇನ್ ಟು ಹ್ಯಾಡ್. ಹ್ಯಾವ್ ಹ್ಯಾಸ್ ಇದ್ದರೆ ಹ್ಯಾಡ್ ಆಗಿ ಬದಲಾಗುತ್ತೆ. ಶಾಲ್ ಇದ್ದರೆ ಶುಡ್ ಆಗಿ, ವಿಲ್ ಇದ್ದರೆ ವುಡ್ ಆಗಿ, ಕ್ಯಾನ್ ಇದ್ದರೆ ಕುಡ್ ಆಗಿ, ಮೇ ಇದ್ದರೆ ಮೈಟ್ ಆಗಿ, ಮಸ್ಟ್ ಇದ್ದರೆ ಹೆಡ್ ಟು ಆಗಿ, ಶುಡ್ ಇದ್ದರೆ ಶುಡ್ ಆಗಿ ಅಥವಾ ಶುಡ್ ಹ್ಯಾವ್ ಆಗಿ, ಆಟ್ ಟು ಇದ್ದರೆ ಆಟ್ ಟು ಆಗಿ, ಶಾಲ್ ಹ್ಯಾವ್ ಅಥವಾ ವಿಲ್ ಹ್ಯಾವ್ ಅಂತ ಇದ್ದರೆ ವುಡ್ ಹ್ಯಾವ್ ಆಗಿ ಬದಲಾಗುತ್ತೆ. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಟೈಮ್ ಆ್ಯಂಡ್ ಪೊಸಿಷನ್. ದ ವರ್ಡ್ಸ್ ದಟ್ ಡಿನೋಟ್ ನಿಯರ್ನೆಸ್ ಆಫ್ ಟೈಮ್, ಪೊಸಿಷನ್ ಆ್ಯಂಡ್ ಪ್ಲೇಸ್. ಇಂತಹ ಪದಗಳು ಯಾವ್ಯಾವ ಬರ್ತವೆ ಅಂತ ಹೇಳಿದ್ರೆ, ಇಫ್ ದಿಸ್ ಈಸ್ ದೇರ್ ಇನ್ ಡೈರೆಕ್ಟ್ ಸ್ಪೀಚ್, ದಟ್ ಚೇಂಜಸ್ ಇನ್ ಟು ದ್ಯಾಟ್. ದಿಸ್ ಇದ್ದರೆ ದ್ಯಾಟ್ ಆಗಿ ಬದಲಾಗುತ್ತೆ. ದೀಸ್ ಇದ್ದರೆ ದೋಸ್ ಆಗಿ ಬದಲಾಗುತ್ತೆ. ಹಿಯರ್ ಇದ್ದರೆ ದೇರ್ ಆಗಿ ಬದಲಾಗುತ್ತೆ. ನೌ ಆರ್ ಜಸ್ಟ್ ಅಂತ ಬಂದರೆ ಡೈರೆಕ್ಟ್ ಸ್ಪೀಚಲ್ಲಿ ಅದು ದೆನ್ ಆಗಿ ಬದಲಾಗುತ್ತೆ. ಟುಡೇ ಅಂತ ಬಂದರೆ ಅದು ದ್ಯಾಟ್ ಡೇ ಆಗಿ ಬದಲಾಗುತ್ತೆ. ಟುಮಾರೋ ಅಂತ ಬಂದರೆ ದ ನೆಕ್ಸ್ಟ್ ಡೇ ಆಗಿ ಬದಲಾಗುತ್ತೆ. ದೆನ್ ಎಸ್ಟರ್ಡೇ ಅಂತ ಬಂದರೆ ದ ಪ್ರೀವಿಯಸ್ ಡೇ ಅಂತ ಆಗುತ್ತೆ ಅಥವಾ ದ ಡೇ ಬಿಫೋರ್ ಅಂತ ಕೂಡ ಆಗುತ್ತೆ. ದಸ್ ಅಂತ ಬಂದರೆ ಸೋ ಆಗಿ ಬದಲಾಗುತ್ತೆ. ಟು ನೈಟ್ ಬಂದರೆ ದಟ್ ನೈಟ್ ಆಗಿ ಬದಲಾಗುತ್ತೆ. ಎಗೋ ಬಂದರೆ ಬಿಫೋರ್ ಆಗಿ ಬದಲಾಗುತ್ತೆ. ನಿಮ್ಮಲ್ಲಿ ಒಂದು ಸಹಜ ಸಂದೇಹ ಮೂಡಬೇಕು, ಏನಂತ ಹೇಳಿದ್ರೆ ದಿಸ್ ಬಂದರೆ ದ್ಯಾಟ್ ಆಗುತ್ತೆ. ಆದರೆ ದ್ಯಾಟ್ ಬಂದರೆ ಏನಾಗುತ್ತೆ, ದ್ಯಾಟ್ ಬಂದರೆ ಇಟ್ ರಿಮೇನ್ಸ್ ದ ಸೇಮ್, ಅದು ಹಾಗೆ ಉಳ್ಕೊಳ್ಳುತ್ತೆ, ಅದು ದಿಸ್ ಆಗಲ್ಲ, ಅದು ಬದಲಾಗಲ್ಲ. ಅದು ತಮ್ಮ ಗಮನಕ್ಕಿರಲಿ. ದೀಸ್ ಇದ್ದದ್ದು ದೋಸ್ ಆಗುತ್ತೆ, ಬಟ್ ದೋಸ್ ಬಂದರೆ ಅದು ದೀಸ್ ಆಗಲ್ಲ,
ದೋಸ್ ಅದು ಹಾಗೆ ಉಳ್ಕೊಳ್ಳುತ್ತೆ. ಓಕೆ, ಲೆಟ್ ಅಸ್ ಸಿ ಹೌ ದ ಪ್ರೊನೌನ್ಸ್ ಚೇಂಜ್ when we change the direct speech into indirect speech. ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಿದಾಗ ಅಲ್ಲಿ ಪ್ರೊನೌನ್ಗಳು ಹೇಗೆ ಬದಲಾಗ್ತವೆ ಅನ್ನೋದನ್ನು ನೋಡೋಣ. ಆಯ್ ಅಂತ ಬಂದಿದ್ದರೆ ಆ ಆಯ್ ಡೈರೆಕ್ಟ್ ಸ್ಪೀಚಲ್ಲಿ ಬಂದಂತಹ ಆಯ್ ಗಂಡ ಆಗಿದ್ದರೆ ಹಿ ಅಂತ ಆಗುತ್ತೆ, ಹೆಣ್ಣಾಗಿದ್ದರೆ ಶಿ ಅಂತ ಆಗುತ್ತೆ. ವಿ ಅಂತ ಬಂದಿದ್ದರೆ ಅದು ದೇ ಆಗಿ ಬದಲಾಗುತ್ತೆ ಬಹುವಚನ. ಯು ಸಬ್ಜೆಕ್ಟ್ ಆಗಿ ಬಂದಿದ್ದರೆ ಅದು ಪುಲ್ಲಿಂಗ ಆಗಿದ್ದರೆ ಹಿ ಆಗುತ್ತೆ, ಸ್ತ್ರೀಲಿಂಗ ಆಗಿದ್ದರೆ ಶಿ ಆಗುತ್ತೆ. ದೇ ಅಂದರೆ ಬಹುವಚನ ಆಗಿದ್ದರೆ, ಯು ಅನ್ನೋದು ಬಹುವಚನ ಆಗಿದ್ದರೆ ಅದು ದೇ ಆಗುತ್ತೆ. ಮೀ ಆರ್ ಯು ಅಂತ ಬಂದಿದ್ದರೆ ಅವು ವರ್ಬ್ನ ನಂತರ ಬಳಕೆಯಾಗಿರ್ತವೆ. ಆವಾಗ ಅದು ಮೀ ಬಂದಿರಲಿ ಅಥವಾ ಯು ಬಂದಿರಲಿ, ಆಫ್ಟರ್ ದ ವರ್ಬ್ ಇನ್ ಅ ಸೆಂಟೆನ್ಸ್. ಸೊ ಇಫ್ ಇಟ್ ಈಸ್ ಮ್ಯಾಸ್ಕ್ಯುಲಿನ್ ಜೆಂಡರ್ it changes into him. If it is feminine gender, it changes into her. If there is a word my or your, that changes into his if it is masculine, and it changes into her if it is feminine gender. my ಮತ್ತು your ಅನ್ನುವ ಪದ ಬಂದಾಗ ಅದು ಪುಲ್ಲಿಂಗ ಆಗಿದ್ದರೆ ಹೀಸ್ ಅಂತ ಬದಲಾಗುತ್ತೆ, ಸ್ತ್ರೀಲಿಂಗ ಆಗಿದ್ದರೆ ಹರ್ ಅಂತ ಬದಲಾಗುತ್ತೆ. ಮೈನ್ ಆರ್ ಯುವರ್ಸ್ ಅಂತ ಬಂದರೆ ಪುಲ್ಲಿಂಗ ಆಗಿದ್ದರೆ ಹೀಸ್ ಆಗುತ್ತೆ, ಸ್ತ್ರೀಲಿಂಗ ಆಗಿದ್ದರೆ ಹರ್ಸ್ ಅಂತ ಬದಲಾಗುತ್ತೆ. ಅಸ್ ಅಂತ ಬಳಕೆಯಾಗಿದ್ದರೆ ಅದು ದೆಮ್ ಆಗಿ ಬದಲಾಗುತ್ತೆ. ಅವರ್ ಅಂತ ಬಂದಿದ್ದರೆ ದೇರ್ ಅಂತ ಬದಲಾಗುತ್ತೆ. ಅವರ್ಸ್ ಅಂತ ಬಂದಿದ್ದರೆ ದೇರ್ಸ್ ಅಂತ ಬದಲಾಗುತ್ತೆ. ಸೊ ಈ ರೀತಿಯಾಗಿ ಪದಗಳು ಕೆಲವು ಪ್ರೊನೌನ್ಸ್ ಆಗಿರ್ಬೋದು, ವರ್ಬ್ಸ್ ಆಗಿರ್ಬೋದು, ಟೆನ್ಸ್ ಆಗಿರ್ಬೋದು, ಮಾಡಲ್ಸ್ ಆಗಿರ್ಬೋದು, ಮತ್ತು ಆ ಕೆಲವು ಪದಗಳು ಕೂಡ ಆಗಿರ್ಬೋದು. ಅವುಗಳನ್ನು ನಾವು ನೆನಪಿನಲ್ಲಿ ಸದಾ ಇಟ್ಕೊಳ್ಬೇಕು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ. ರೂಲ್ಸ್ ಟು ರಿಪೋರ್ಟ್ ದ ಸ್ಪೀಚ್ ಎ ಗ್ಲಾನ್ಸ್. ನಾವೇನು 4 ಸೆಂಟೆನ್ಸನ್ನು ಕಳೆದ ಕ್ಲಾಸಲ್ಲಿ ಕಲ್ತಿದ್ದೇವೆ, ಆ ಕ್ಲಾಸ್ಗಳನ್ನು ಒಂದು ನೋಟದಲ್ಲಿ ನೋಡಿಬಿಡೋಣ. ನಂಬರ್ 1, ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಇದ್ದರೆ ಇಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗಿರುತ್ತೆ. ಅಸರ್ಟಿವ್ ಮೀನ್ಸ್ ಇಸ್ ಅ ಸ್ಟೇಟ್ಮೆಂಟ್, ಅದು ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಆ್ಯಂಡ್ ದ ರಿಪೋರ್ಟಿಂಗ್ ವರ್ಬ್ಸ್ ದಟ್ ವಿ ನೀಡ್ ಟು ಯೂಸ್ ಹಿಯರ್ ಆರ್ ಸೈಡ್, ಟೋಲ್ಡ್, ರಿಪ್ಲೈಡ್, ಆನ್ಸರ್ಡ್. ಇನ್ನೂ ಅನೇಕ ಕ್ರಿಯಾಪದಗಳನ್ನು ನಾವು ನಿನ್ನೆ ನೋಡಿದ್ದೇವೆ. ಅವುಗಳನ್ನು ಸ್ಟೇಟ್ಮೆಂಟ್ ಇರುವಾಗ, ಅಸರ್ಟಿವ್ ಸೆಂಟೆನ್ಸ್ ಇರುವಾಗ ಇವುದರಲ್ಲಿ ಯಾವುದಾದ್ರೂ ಒಂದನ್ನು ರಿಪೋರ್ಟಿಂಗ್ ವರ್ಬ್ ಆಗಿ ನಾವು ಉಳಿಸ್ಬೇಕು. ಸ್ಟೇಟ್ಮೆಂಟ್ ಇರುವಾಗ ಕಂಜಂಕ್ಷನ್ ಏನು ಮಾಡಬೇಕು, ದ್ಯಾಟನ್ನು ಬಳಸಬೇಕು. ಸಪೋಸ್ ದ ಸೆಂಟೆನ್ಸ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಪ್ರಶ್ನಾರ್ಥಕ ವಾಕ್ಯ ಆಗಿದ್ದರೆ, ಪ್ರಶ್ನಾರ್ಥಕ ವಾಕ್ಯ ಅಂದರೆ ಪ್ರಶ್ನೆಯನ್ನು ಕೇಳುವಂತಹ ವಾಕ್ಯ ಇಸ್ ಅ ಕ್ವೆಶ್ಚನ್. And here the sentence structure is WH question word or helping verb, subject, verb, object, question mark. So here the question may begin with either helping verb or auxiliary or WH question word. ಹಾಗಾಗಿ WH question word ಅನ್ನು ಮೊದಲು ಬರೆದಿದ್ದೇನೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಅಂತ ಇದೆ, ಆಮೇಲೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಕ್ವೆಶ್ಚನ್ ಮಾರ್ಕ್ ಅಂತ ಇದೆ. ಈ ವಾಕ್ಯ ಡೈರೆಕ್ಟ್ ಸ್ಪೀಚ್ ಇರುವಂತಹ ವಾಕ್ಯ ಅದು ಕ್ವೆಶ್ಚನ್ ಆಗಿದ್ದರೆ ಅಲ್ಲಿ ನಾವು ಆಸ್ಕ್ಡನ್ನು, ಕ್ವೆಶ್ಚನ್ಡನ್ನು, ಇಂಟ್ರೋಗೇಟೆಡನ್ನು, ಇನ್ಕ್ವೈರ್ಡನ್ನು ನಾವು ರಿಪೋರ್ಟಿಂಗ್ ವರ್ಬ್ ಆಗಿ ಬಳಸ್ತೇವೆ. ಇಲ್ಲಿ ಪ್ರಶ್ನೆ ಹೆಲ್ಪಿಂಗ್ ವರ್ಬಿಂದ ಪ್ರಾರಂಭ ಆಗಿದ್ದರೆ ಇಫ್ ಅಥವಾ ವೆದರನ್ನು ಕಂಜಂಕ್ಷನ್ ಆಗಿ ಬಳಸಬೇಕು. ಇಫ್ ದ ಕ್ವೆಶ್ಚನ್ ಹ್ಯಾಸ್ ಬಿಗನ್ ವಿತ್ WH ಕ್ವೆಶ್ಚನ್ ವರ್ಡ್, ದ WH ಕ್ವೆಶ್ಚನ್ ಇಟ್ ಸೆಲ್ಫ್ ಶುಡ್ ಬಿ ಯೂಸ್ಡ್ ಆ್ಯಸ್ ಅ ಕಂಜಂಕ್ಷನ್ ಆಗಿ ಅದನ್ನೇ ಬಳಸಬೇಕಾಗತ್ತೆ. ಮೂರನೇ ವಾಕ್ಯ ಇಂಪೆರೇಟಿವ್ ಸೆಂಟೆನ್ಸ್. ಇಂಪೆರೇಟಿವ್ ಸೆಂಟೆನ್ಸ್ ಅಂದರೆ ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಆರ್ಡರ್, ರಿಕ್ವೆಸ್ಟ್, ಅಡ್ವೈಸ್, ಸಜೆಷನ್, ವಾರ್ನಿಂಗ್, ಎಂಟ್ರಿಟಿ, ವಿಶ್, ಇನ್ಸ್ಟ್ರಕ್ಷನ್, ಆಜ್ಞೆ, ವಿನಂತಿ, ಆಶಯ, ಉಪದೇಶ, ಸಲಹೆ, ಎಚ್ಚರಿಕೆ ಇತ್ಯಾದಿಗಳನ್ನು ವ್ಯಕ್ತಪಡಿಸುವ ಸಲುವಾಗಿ ಬಳಸುವಂಥ ವಾಕ್ಯನ ಏನಾಗಿರುತ್ತೆ, ಇಂಪೆರೇಟಿವ್ ಸೆಂಟೆನ್ಸ್ ಆಗಿರುತ್ತೆ.
ಈ ವಾಕ್ಯ ವರ್ಬಿಂದ ಪ್ರಾರಂಭಗೊಳ್ಳುತ್ತೆ ಪಾಸಿಟಿವ್ ಆಗಿದ್ದರೆ. ಸೊ ನೆಗೆಟಿವ್ ವಾಕ್ಯದಲ್ಲಿ ಡೋಂಟ್ ಅನ್ನೋ ಪದ ಮೊದಲು ಬರುತ್ತೆ, ಆಮೇಲೆ ವರ್ಬ್ ಮತ್ತು ಆಬ್ಜೆಕ್ಟ್ ಬಂದಿರುತ್ತೆ. ಅದನ್ನು ನಾವಿಲ್ಲಿ ಕಾಣ್ಬೋದು. ಆ್ಯಂಡ್ ದ ರಿಪೋರ್ಟಿಂಗ್ ವರ್ಬ್ ದಟ್ ವಿ ಕ್ಯಾನ್ ಯೂಸ್ ಹಿಯರ್ ಈಸ್ ordered or requested or asked, told, suggested, then next warned, wished. ಅಲ್ಲಿ ಯಾವ ವಿಷಯವನ್ನು ಹೇಳಲಾಗಿದೆಯೋ ಅದಕ್ಕನುಸಾರವಾಗಿ ಏನು ಮಾಡಬೇಕು, ಆ ಒಂದು ರಿಪೋರ್ಟಿಂಗ್ ವರ್ಬನ್ನು ನಾವು ಬಳಸಬೇಕು. ಆರ್ಡರ್ ಆಗಿದ್ದರೆ ಆರ್ಡರ್ಡ್, ರಿಕ್ವೆಸ್ಟ್ ಆಗಿದ್ದರೆ ರಿಕ್ವೆಸ್ಟೆಡ್. ಸೊ ಹೀಗೆ ಇಲ್ಲಿ ವಾಕ್ಯ ಪಾಸಿಟಿವ್ ಆಗಿದ್ದರೆ ಟು ಅನ್ನೋ ಇನ್ಫಿನಿಟಿವನ್ನು ನಾವೇನು ಮಾಡಬೇಕು, ಕಂಜಂಕ್ಷನ್ ಆಗಿ ಬಳಸಬೇಕು. ನೆಗೆಟಿವ್ ಆಗಿದ್ದರೆ ನಾಟ್ ಟು ಅನ್ನು ಕಂಜಂಕ್ಷನ್ ಆಗಿ ಬಳಸ್ಕೊಳ್ಬೇಕು. ಕೊನೆಯ ವಾಕ್ಯ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅವರ್ ಸಡನ್ ಫೀಲಿಂಗ್ಸ್. ನಮ್ಮ ಒಮ್ಮಿಂದೊಮ್ಮೆಲೆ ಉದ್ಭವಿಸುವಂತಹ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಇರುವಂಥ ವಾಕ್ಯನೇ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗಿದೆ. ಈ ವಾಕ್ಯ ಬಂದಿದ್ದರೆ ಎಕ್ಸ್ಕ್ಲೇಮ್ಡ್ ಅನ್ನೋ ಪದವನ್ನು ನಾವು ರಿಪೋರ್ಟಿಂಗ್ ವರ್ಬ್ ಆಗಿ ಬಳಸ್ತೇವೆ. ಅದರ ಜೊತೆಗೆ ಆ ಭಾವನೆಯನ್ನು ಸೇರಿಸಿದರೆ ತುಂಬ ಒಳ್ಳೆಯದು. ಹೇಗೆ ಅಂತ ಹೇಳಿದರೆ ಎಕ್ಸ್ಕ್ಲೇಮ್ಡ್ ವಿತ್ ಫಿಯರ್, ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್, ಎಕ್ಸ್ಕ್ಲೇಮ್ಡ್ ವಿತ್ ಸರ್ಪ್ರೈಸ್, ಎಕ್ಸ್ಕ್ಲೇಮ್ಡ್ ವಿತ್ ಡಿಲೈಟ್, ಎಕ್ಸ್ಕ್ಲೇಮ್ಡ್ ವಿತ್ ಸಾರೋ, ಹೀಗೆ ಬಳಸ್ಬೋದು. ಇಲ್ಲೂ ಕೂಡ ನಾವೇನು ಮಾಡ್ತೇವೆ, ದ್ಯಾಟನ್ನು ಕಂಜಂಕ್ಷನ್ ಆಗಿ ಬಳಸ್ಕೊಳ್ತೇವೆ. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ reporting the conversation. Okay, here is an example. So the first example is in quote form. ಡೈರೆಕ್ಟ್ ಸ್ಪೀಚ್ನ ಕೋಟ್ ಫಾರ್ಮಲ್ಲಿ ಇರುವಂಥದ್ದಾಗಿದೆ. ಸೊ ಇದು ಒಂದು ಬಿಡಿಸ್ಕೊಂಡ್ಬಿಟ್ಟು ಆಮೇಲೆ ನಾವು ನಮ್ಮ ಸೆಕೆಂಡ್ ಇಯರ್ನ ಎಕ್ಸಾಂಪಲ್ಸನ್ನು ಬಿಡಿಸ್ತಾ ಹೋಗೋಣ. ಸೊ ಲೆಟ್ ಮಿ ರೀಡ್ ಇಟ್ ಒಂದು ಸಾರಿ ಓದ್ತೆ ನೋಡಿ. ವೇರ್ ಹ್ಯಾವ್ ಯು ಕಮ್ ಫ್ರಾಮ್, ನೀನು ಎಲ್ಲಿಂದ ಬಂದಿದ್ದೀಯಾ ಅನ್ನುವಂತಹ ಮಾತಿದೆ. ಆ್ಯಂಡ್ ದ ನೆಕ್ಸ್ಟ್ ಡೈಲಾಗ್ ಈಸ್ ಐ ಹ್ಯಾವ್ ಕಮ್ ಫ್ರಮ್ ಅ ಫಾರ್ ಆಫ್ ಲ್ಯಾಂಡ್, ನಾನು ತುಂಬ ದೂರದ ನಾಡಿನಿಂದ ಬಂದಿದ್ದೇನೆ. ಅಂದರೆ ಎರಡು ಕ್ಯಾರೆಕ್ಟರ್ಗಳ ಮಧ್ಯೆ ಏನಾಗ್ತಾಯಿದೆ ಇಲ್ಲಿ ಮಾತುಗಳು ಅಥವಾ ಸಂಭಾಷಣೆ ನಡೀತಾ ಇದೆ. ವೈ ಹ್ಯಾವ್ ಯು ಕಮ್ ಹಿಯರ್, ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅಂತ ಕೇಳಿದರೆ ಆ ಕಡೆಯಿಂದ ಪ್ರತಿಕ್ರಿಯೆ ಬರುತ್ತೆ, ಐ ಆಮ್ ಅ ಡಾಕ್ಟರ್, ನಾನೊಬ್ಬ ವೈದ್ಯ. ಐ ಹರ್ಡ್ ದ್ಯಾಟ್ ಯುವರ್ ಡಾಟರ್ ಈಸ್ ಇಲ್, ನಾನು ಕೇಳ್ಪಟ್ಟೆ ನಿನ್ನ ಮಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ದಾಳೆ ಅಂತ ಹೇಳಿ. ಸೈಡ್ ದ ಯಂಗ್ ಮ್ಯಾನ್, ಈ ಮಾತನ್ನು ಒಬ್ಬ ಯುವಕ ಹೇಳ್ತಾನೆ. ಓ ಯುವರ್ ಡಾಕ್ಟರ್ ಸೈಡ್ ದ ಕ್ವೀನ್, ಓ ನೀವ ವೈದ್ಯರು ಅಂತ ಹೇಳಿ ರಾಣಿ ಹೇಳ್ತಾಳೆ. ಇದರರ್ಥ ಇಲ್ಲಿ ಸಂಭಾಷಣೆ ರಾಣಿ ಮತ್ತು ಯುವಕನ ಮಧ್ಯೆ ನಡೀತಾ ಇದೆ ಅಂತ ಅರ್ಥ. ವೇರ್ ಹ್ಯಾವ್ ಯು ಕಮ್ ಫ್ರಾಮ್ ಈಸ್ ದ ಡೈಲಾಗ್ ಬೈ ದ ಕ್ವೀನ್, ಇದು ರಾಣಿಯ ಡೈಲಾಗ್ ಆಗಿದೆ. ಐ ಹ್ಯಾವ್ ಕಮ್ ಫ್ರಮ್ ಅ ಫಾರ್ ಆಫ್ ಲ್ಯಾಂಡ್, ತುಂಬ ದೂರದ ನಾಡಿನಿಂದ ಬಂದಿದ್ದೇನೆ ಅನ್ನೋದು ಯಂಗ್ ಮ್ಯಾನ್ನ ಡೈಲಾಗ್ ಆಗಿದೆ. ವೈ ಹ್ಯಾವ್ ಯು ಕಮ್ ಹಿಯರ್, ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅನ್ನೋದು ರಾಣಿಯ ಡೈಲಾಗ್ ಆಗಿದೆ. ಐ ಆಮ್ ಅ ಡಾಕ್ಟರ್, ಐ ಹರ್ಡ್ ದ್ಯಾಟ್ ಯುವರ್ ಡಾಟರ್ ಈಸ್ ಇಲ್ ಅನ್ನುವ ಡೈಲಾಗ್ ಇದೆ ಅಲ್ವಾ, ಇದು ಯಂಗ್ ಮ್ಯಾನ್ನ ಡೈಲಾಗ್ ಆಗಿದೆ. ಓ ಯುವರ್ ಡಾಕ್ಟರ್ ಅನ್ನುವಂತಹ ಡೈಲಾಗ್ ಇದೆ ಅಲ್ವಾ, ಇದು ರಾಣಿಯ ಡೈಲಾಗ್ ಆಗಿದೆ. ಓಕೆ, ಸೊ ಫಸ್ಟ್ ವೇರ್ ಹ್ಯಾವ್ ಯು ಕಮ್ ಫ್ರಾಮ್, ನೀನು ಎಲ್ಲಿಂದ ಬಂದಿದ್ದೀಯಾ ಅನ್ನೋದು ಪ್ರಶ್ನೆ ಆಗಿದೆ. ಯಾರ ಪ್ರಶ್ನೆ ಇದು? ರಾಣಿಯ ಪ್ರಶ್ನೆ. ಯಾರಿಗೆ? ದ ಯಂಗ್ ಮ್ಯಾನ್. ಅದನ್ನೇ ನಾವು ಫಸ್ಟ್ ಬರಿತೇವೆ. ದ ಕ್ವೀನ್ ಆಸ್ಕ್ಡ್ ದ ಯಂಗ್ ಮ್ಯಾನ್, ರಾಣಿ ಯುವಕನಿಗೆ ಕೇಳ್ತಾಳೆ ಅನ್ನೋದನ್ನು ಬರೆದಿದೆ ನೋಡಿ ಇಲ್ಲಿ. ದ ಕ್ವೀನ್ ಆಸ್ಕ್ಡ್ ದ ಯಂಗ್ ಮ್ಯಾನ್ ಅಂತ ಬರೆದಿದ್ದೀರಿ. ಸೊ ಹಿಯರ್ ಪ್ರಶ್ನೆ WH ಕ್ವಶನ್ ವರ್ಡಿಂದ ಪ್ರಾರಂಭ ಆಗಿದೆ, ವೇರ್ ಅನ್ನುವ ಪದದಿಂದ. ಅದನ್ನು ಹಾಗೆ ಉಳಿಸ್ಕೊಳ್ತೇವೆ, ಅದನ್ನೇ ಕಂಜಂಕ್ಷನ್ ಆಗಿ ಬಳಸ್ತೇವೆ. ಆಮೇಲೆ ಹ್ಯಾವ್ ಯು ಇದ್ದದ್ದನ್ನು ಮನಸ್ಸಿನಲ್ಲಿ ಯು ಹ್ಯಾವ್ ಅಂತ ಅಂದ್ಕೊಳ್ತೇವೆ. ಇಲ್ಲಿ ರಾಣಿ ನೀನು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದ ವರ್ಡ್ ಹೀ ರೆಫರ್ಸ್ ಟು ಯಂಗ್ ಮ್ಯಾನ್, ಹಾಗಾಗಿ ಅದು ಹೀ ಆಗುತ್ತೆ. ಆಮೇಲೆ ಹ್ಯಾವ್ ಇದ್ದದ್ದು ನಿಯಮದ ಪ್ರಕಾರ ಹ್ಯಾಡ್ ಆಗುತ್ತೆ. ನೆಕ್ಸ್ಟ್ ಕಮ್ ಫ್ರಾಮ್. ದ ಕ್ವೀನ್ ಆಸ್ಕ್ಡ್ ದ ಯಂಗ್ ಮ್ಯಾನ್ ವೇರ್ ಹೀ ಹ್ಯಾಡ್ ಕಮ್ ಫ್ರಾಮ್.
ಇಲ್ಲಿ ಆದಂತಹ ಬದಲಾವಣೆಗಳು ಯಾವುದು ಅಂತ ಹೇಳಿದರೆ ಹ್ಯಾವ್ ಹ್ಯಾಡ್ ಆಗಿ ಬದಲಾಗಿದೆ. ದೆನ್ ಯು ಅನ್ನುವ ಪ್ರೊನೌನ್ ಕೂಡ ಹಿ ಆಗಿ ಬದಲಾಗಿದೆ, ಅದನ್ನು ಗಮನಿಸ್ಬೋದು. ಎರಡನೆಯ ಡೈಲಾಗ್ ಇದೆ, ಐ ಹ್ಯಾವ್ ಕಮ್ ಫ್ರಮ್ ಅ ಫಾರ್ ಆಫ್ ಲ್ಯಾಂಡ್. ಇಟ್ಸ್ ಅ ಸ್ಟೇಟ್ಮೆಂಟ್. ಇದು ಒಂದು ಹೇಳಿಕೆ, ಯುವಕನ ಹೇಳಿಕೆ. ಹೇಳಿದ್ದು ಯಾರು? ಯುವಕ. ಯಾರಿಗೆ ಹೇಳಿದ್ದು? ರಾಣಿಗೆ. ಹಾಗಾದರೆ ಏನಾಗಬೇಕು? ದ ಯಂಗ್ ಮ್ಯಾನ್ ಸೆಡ್ ಟು ಕ್ವೀನ್ ಆಗಬೇಕು ಅಥವಾ ಟೋಲ್ಡ್ ಕ್ವೀನ್ ಅಂತ ಆಗಬೇಕು. ಆಮೇಲೆ ಇಮಿಡಿಯೇಟ್ ಏನು ಬರಬೇಕು? ಕಂಜಂಕ್ಷನ್ ದ್ಯಾಟ್. ನೋಡೋಣ. ದ ಯಂಗ್ ಮ್ಯಾನ್ ಟೋಲ್ಡ್ ದ ಕ್ವೀನ್. ರಾಣಿಗೆ ಹೇಳಿದ ದ್ಯಾಟ್ ಏನೆಂದರೆ ಐ ಹ್ಯಾವ್, ನಾನು ಬಂದಿದ್ದೇನೆ. ನಾನು ಅಂದರೆ ಯಾರಿಲ್ಲಿ? ಯುವಕ. ಯುವಕ ಮೀನ್ಸ್ ಪುಲ್ಲಿಂಗ. ಹಾಗಾಗಿ ಆ ಇದ್ದದ್ದು ಏನಾಗುತ್ತೆ? ಹಿ ಆಗುತ್ತೆ. ಹ್ಯಾವ್ ಇದ್ದದ್ದು ನಿಯಮದ ಪ್ರಕಾರ ಹ್ಯಾಡ್ ಆಗುತ್ತೆ. ಹಿ ಹ್ಯಾಡ್ ಕಮ್ ಫ್ರಮ್ ಎ ಫಾರ್ ಆಫ್ ಲ್ಯಾಂಡ್. ಸೊ ಹಿಯರ್ ದ ಚೇಂಜಸ್ ಆರ್, ಆ ಇದ್ದದ್ದು ಹಿ ಆಗಿ ಬದಲಾಗಿದೆ, ಹ್ಯಾವ್ ಇದ್ದದ್ದು ಹ್ಯಾಡ್ ಆಗಿ ಬದಲಾಗಿದೆ. ಯು ಕ್ಯಾನ್ ಕೆಳಗಡೆ ಆ ಚೇಂಜಸನ್ನು ಕೊಡ್ತಾ ಇದೆ ನೋಡಿ, ಅವುಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಅಷ್ಟೇ. ದ ನೆಕ್ಸ್ಟ್ ಡೈಲಾಗ್ ಈಸ್ ಬೈ ದ ಕ್ವೀನ್. ರಾಣಿಯಿಂದ ಇದೆ ಡೈಲಾಗ್. ಏನಿದೆ ಗೊತ್ತಾ? ವೈ ಹ್ಯಾವ್ ಯು ಕಮ್ ಹಿಯರ್. ಪ್ರಶ್ನೆಯನ್ನು ಮಾಡಿದಾಳೆ ರಾಣಿ. ಯಾರಿಗೆ? ಯುವಕನಿಗೆ. ಅದನ್ನು ನಾವು ಬರಿಬೇಕು. ದ ಕ್ವೀನ್ ಆಸ್ಕ್ಡ್ ದ ಯಂಗ್ ಮ್ಯಾನ್. ಅಲ್ಲೂ ಕೂಡ WH ಕ್ವಶನ್ ಓಡಿದೆ. ಸೊ ಅದನ್ನೇ ಕಂಜಂಕ್ಷನ್ ಆಗಿ ಬಳಸ್ಕೊಳ್ತೇವೆ. ದ ಕ್ವೀನ್ ಆಸ್ಕ್ಡ್ ದ ಯಂಗ್ ಮ್ಯಾನ್ ವೈ. ಅಲ್ಲಿ ಹ್ಯಾವ್ ಯು ಅಂತ ಇದೆ, ಮನಸ್ಸಿನಲ್ಲಿ ಯು ಹ್ಯಾವ್ ಅಂತ ಬದಲಿಸಿಕೊಳ್ಳಿ, ಆವಾಗ ನಿಮ್ಗೆ ಸುಲಭ ಆಗುತ್ತೆ. ದ ವರ್ಡ್ ಯು ರೆಫರ್ಸ್ ಟು ಯಂಗ್ ಮ್ಯಾನ್, ಹಾಗಾಗಿ ಅದೇನಾಗಬೇಕು? ಹಿ ಆಗುತ್ತೆ. ಅಕಾರ್ಡಿಂಗ್ ಟು ದ ರೂಲ್ ಹ್ಯಾವ್ ಶುಡ್ ಬಿ ಚೇಂಜ್ಡ್ ಇನ್ ಟು ಹ್ಯಾಡ್. ಹಾಗಾಗಿ ವೈ ಹಿ ಹ್ಯಾಡ್ ಕಮ್, ಅಲ್ಲೊಂದು ಪದ ಇದೆ ಹಿಯರ್ ಅಂತ ಇದೆ, ಆ ಪದ ಏನಾಗುತ್ತೆ? ದೇರ್ ಆಗಿ ಬದಲಾಗುತ್ತೆ. ಗಮನಿಸಬೇಕು. ಇಲ್ಲಿ ಎರಡು ಬದಲಾವಣೆಗಳು ರಿಪೀಟ್ ಆಗಿದ್ದಾವೆ. ಹಾಗಾಗಿ ಹೊಸ ಬದಲಾವಣೆ ಹಿಯರ್ ಇದ್ದಿದ್ದು ದೇರ್ ಆಗಿದೆ. ಅದನ್ನು ಮಾತ್ರ ಅಲ್ಲಿ ನಾನು ತೋರಿಸಿದ್ದೇನೆ. ನೆಕ್ಸ್ಟ್ ಡೈಲಾಗ್ ನೋಡಿ, ಐ ಆಮ್ ಅ ಡಾಕ್ಟರ್. ನಾನೊಬ್ಬ ವೈದ್ಯ ಅಂತ ಹೇಳ್ತಾರೆ. ಯಾರು? ಯಂಗ್ ಮ್ಯಾನ್. ಹಾಗಾಗಿ ಏನು ಬರೀಬೇಕು? ದ ಯಂಗ್ ಮ್ಯಾನ್ ಸೆಡ್ ಟು ದ ಕ್ವೀನ್ ಅಥವಾ ದ ಯಂಗ್ ಮ್ಯಾನ್ ಟೋಲ್ಡ್ ದ ಕ್ವೀನ್ ದ್ಯಾಟ್. ದ್ಯಾಟ್ ಬರಬೇಕು ಕಂಜಂಕ್ಷನ್. ಐ ಅಂತ ಇದೆ. ಐ ಅಂದರೆ ಯಾರು? ಯುವಕ. ಹಾಗಾಗಿ ಅದು ಹಿ ಆಗುತ್ತೆ. ಆ್ಯಮ್ ಇದ್ದದ್ದು ಏನಾಗಬೇಕು? ನಿಯಮದ ಪ್ರಕಾರ ವಾಸ್ ಆಗಬೇಕು ಅಲ್ವಾ? ಹಿ ವಾಸ್ ಎ ಡಾಕ್ಟರ್ ಅಂತ ಮೊದಲು ವಾಕ್ಯ ಆಗುತ್ತೆ. ನೋಡೋಣ. ದ ಯಂಗ್ ಮ್ಯಾನ್ ರಿಪ್ಲೈಡ್. ಕೇಳಿದ ಪ್ರಶ್ನೆಗೆ ಉತ್ತರಿಸ್ತಾನೆ, ಹಾಗಾಗಿ ರಿಪ್ಲೈಡನ್ನು ಕೂಡ ಬಳಸ್ಬೋದು. ದ ಯಂಗ್ ಮ್ಯಾನ್ ರಿಪ್ಲೈಡ್ ದ ಕ್ವೀನ್ ದಟ್ ಹಿ ವಾಸ್ ಅ ಡಾಕ್ಟರ್. ಆ್ಯಂಡ್ ಮತ್ತೆ ತನ್ನ ಮಾತನ್ನು ಮುಂದುವರಿಸ್ತಾನೆ. ಎರಡು ಸ್ಟೇಟ್ಮೆಂಟ್ ಇರುವಾಗ ನೀವು ಮತ್ತೆ ಯಾರು ಒಬ್ಬರದ್ದೇ ಎರಡು ಡೈಲಾಗ್ ಇರುವಾಗ ಅದು ಎರಡು ಸ್ಟೇಟ್ಮೆಂಟ್ ಆಗಿದ್ದರೆ ನೀವು ಮತ್ತೆ ಯಾರು ಯಾರಿಗೆ ಹೇಳಿದರು ಅಂತ ಹೇಳುವ ಅವಶ್ಯಕತೆ ಇಲ್ಲ. ಬದಲಾಗಿ ಹೀಗೆ ಹೇಳ್ಬೋದು, ಹಿ ಕಂಟಿನ್ಯೂಡ್. ಅವನು ಮುಂದುವರಿಸ್ತಾನೆ. ದ್ಯಾಟ್. ಯಾಕೆಂದರೆ ಅದು ಸ್ಟೇಟ್ಮೆಂಟ್. ಐ ಹರ್ಡ್. ನಾನು ಕೇಳ್ಪಟ್ಟೆ, ನಾನು ಕೇಳಿದೆ ಅಂತ ಹೇಳ್ತಾನೆ. ಇಲ್ಲಿ ಐ ರೆಫರ್ಸ್ ಟು ಯಂಗ್ ಮ್ಯಾನ್, ಹಾಗಾಗಿ ಹಿ ಆಗಿ ಬದಲಾಗುತ್ತೆ. ಹರ್ಡ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್, ಅದೇನಾಗಬೇಕು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಬೇಕು. ಹಾಗಾಗಿ ಹ್ಯಾಡ್ ಹರ್ಡ್ ಅಂತ ಆಗಿದೆ. ಹಿ ಹ್ಯಾಡ್ ಹರ್ಡ್ ದ್ಯಾಟ್ ಹರ್ ಡಾಟರ್. ಅಲ್ಲಿ ಯುವರ್ ಡಾಟರ್ ಇದೆ, ನಿನ್ನ ಮಗಳು. ನಿನ್ನ ಅಂದರೆ ರಾಣಿಯ ಮಗಳು. ಹಾಗಾಗಿ ಯುವರ್ ಇದ್ದದ್ದು ಹರ್ ಆಗಿ ಬದಲಾಗುತ್ತೆ. ಹಿ ಕಂಟಿನ್ಯೂಡ್ ದ್ಯಾಟ್ ಹಿ ಹ್ಯಾಡ್ ಹರ್ಡ್ ದ್ಯಾಟ್ ಹರ್ ಡಾಟರ್ ಈಸ್ ಇದ್ದದ್ದು ಏನಾಗಬೇಕು? ನಿಯಮದ ಪ್ರಕಾರ ವಾಸ್ ಆಗಬೇಕು. ವಾಸ್ ಇಲ್ ಅಂತ ಆಗಿದೆ ಕೊನೆಗೆ. ಈ ದೊಡ್ಡ ವಾಕ್ಯದಲ್ಲಿ ಆದಂತಹ ಬದಲಾವಣೆಗಳು ಅಂತ ಹೇಳಿದ್ರೆ ಆ್ಯಮ್ ಇದ್ದದ್ದು ವಾಸ್ ಆಗಿದೆ, ಹರ್ಡ್ ಇದ್ದದ್ದು ಸಿಂಪಲ್ ಪಾಸ್ಟ್ ಟೆನ್ಸ್, ಹ್ಯಾಡ್ ಹರ್ಡ್ ಅಂತ ಆಗಿದೆ. ಯುವರ್ ಇದ್ದಿದ್ದು ಹರ್ ಆಗಿ ಬದಲಾಗಿದೆ, ಈಸ್ ಇದ್ದದ್ದು ವಾಸ್ ಆಗಿ ಬದಲಾಗಿದೆ. ಈ ಬದಲಾವಣೆಗಳನ್ನು ನೀವು ಬರಿಬೇಕು ಅಂತಿಲ್ಲ. ಸೊ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ಅವುಗಳನ್ನು ಕೆಳಗಡೆ ಕಾಣಿಸಿದ್ದೇನೆ, ತೋರಿಸಿದ್ದೇನೆ. ನಿಮಗೆ
ಹೆಚ್ಚು ಸ್ಪಷ್ಟವಾಗಿ ಅರ್ಥ ಆಗಲಿ ಅಂತ ಅವುಗಳನ್ನು ತೋರಿಸಿ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ದ ಲಾಸ್ಟ್ ಸೆಂಟೆನ್ಸ್, ಓ ಯು ಆರ್ ಅ ಡಾಕ್ಟರ್ ಸೆಡ್ ದ ಕ್ವೀನ್. ರಾಣಿ ಹೇಳ್ತಾಳೆ, ಓ ನೀವು ವೈದ್ಯರಾ ಅಂತ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾಳೆ. ಹಾಗಾಗಿ ದ ಕ್ವೀನ್ ಎಕ್ಸ್ಕ್ಲೇಮ್ಡ್ ವಿತ್ ಸರ್ಪ್ರೈಸ್. ದ್ಯಾಟ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಏನಾಗುತ್ತೆ ಹೇಳಿ, ದ್ಯಾಟ್ ಅನ್ನುವಂತಹ ಕಂಜಂಕ್ಷನ್ ಬರುತ್ತೆ. ಯು ಅಂತ ಇದೆ. ಇಲ್ಲಿ ಯು ಅನ್ನೋ ಪದ ಯಾರಿಗೆ ರೆಫರ್ ಮಾಡುತ್ತೆ? ರಾಣಿ ಹೇಳ್ತಾ ಇದ್ದಾಳೆ ನೀನು ಅಂತ ಹೇಳಿ. ಅಲ್ಲಿ ನೀನು ಅಂದರೆ ಯಾರು? ಯುವಕ ಅಂತ. ಹಾಗಾಗಿ ಯು ಇದ್ದದ್ದೇನಾಗುತ್ತೆ? ಹೀ ಆಗುತ್ತೆ. ಆದರೆ ಯು ಇದ್ದದ್ದು ಹೀ ಆಗುತ್ತೆ. ಆರ್ ಇದ್ದಿದ್ದು ನಿಯಮದ ಪ್ರಕಾರ ವೇರ್ ಆಗಬೇಕು. ಆದರೆ ಯು ಇದ್ದದ್ದು ಹೀ ಆಗಿರೋ ಕಾರಣದಿಂದ ಏನಾಗಬೇಕು, ಅಲ್ಲಿ ವಾಸ್ ಬಳಕೆ ಆಗುತ್ತೆ, ಬಿಟ್ಟರೆ ವೇರ್ ಬಳಕೆ ಆಗಲ್ಲ. ದಟ್ ಹೀ ವಾಸ್ ಅ ಡಾಕ್ಟರ್ ಅಂತ ಹೇಳಿ ಬದಲಾಗುತ್ತೆ. ಸೊ ಮೊದಲನೇ ಉದಾಹರಣೆ ಇದು ಕೋಟ್ ಫಾರ್ಮಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ದೇವೆ. ಆ್ಯಂಡ್ ದ ಸೆಕೆಂಡ್ ಎಕ್ಸಾಂಪಲ್ ಈಸ್ ಇನ್ ಸ್ಕ್ರಿಪ್ಟ್ ಫಾರ್ಮ್. ಏನು ನಾಟಕ ಆಟಗಳಲ್ಲಿ ಬಳಸುವಂಥ ಪಾತ್ರಗಳ ಡೈಲಾಗ್ಗಳೇನು ಬರ್ತವೆ ಆ ಸ್ಕ್ರಿಪ್ಟ್ ಫಾರ್ಮಲ್ಲಿ ಇರುವಂಥದ್ದು. ಇದು ಕೂಡ ಔಟ್ ಆಫ್ ಯುವರ್ ಸಿಲೆಬಸ್ಸಿಂದ ಇರುವಂತಹ ಎಕ್ಸಾಂಪಲ್ ಆಗಿದೆ. ಯಾಕಂದರೆ ಇಲ್ಲಿ ಕೆಲವೊಂದು ಶಾರ್ಟ್ ರಿಪ್ಲೈಸನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅವುಗಳನ್ನು ಹೇಗೆ ಉತ್ತರಿಸಬೇಕು ಅನ್ನೋ ಸಲುವಾಗಿ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಓಕೆ, ಲೆಟ್ ಮಿ ರೀಡ್ ಔಟ್. ಜಾನ್, ವೇರ್ ಆರ್ ಯು ಗೋಯಿಂಗ್ ನಾವ್? ನೀನು ಎಲ್ಲಿಗೆ ಹೋಗ್ತಾ ಇದೆಯಾ? ಮೇರಿ, ಟು ಕಾಲೇಜ್. ಕಾಲೇಜಿಗೆ ಅಂತ ಮೇರಿ ಹೇಳ್ತಾಳೆ. ಜಾನ್, ಆನ್ ಸಂಡೇ? ಆದಿತ್ಯವಾರನಾ ಅಂತ ಜಾನ್ ಕೇಳ್ತಾನೆ. ಮೇರಿ, ಯಸ್. ದೆರ್ ಈಸ್ ಅನ್ ಎಕ್ಸ್ಟ್ರಾ ಕ್ಲಾಸ್. ಒಂದು ಎಕ್ಸ್ಟ್ರಾ ಕ್ಲಾಸ್ ಇದೆ. ಅಲ್ಲಿ ಫುಲ್ ಸ್ಟಾಪ್ ಬರಬೇಕು, ಕ್ವಶನ್ ಮಾರ್ಕ್ ಬಂದಿದೆ, ಸಾರಿ. ಓಕೆ, ಈ ಒಂದು ಡೈರೆಕ್ಟ್ ಸ್ಪೀಚನ್ನು ಹೇಗೆ ನಾವು ಇಂಡೈರೆಕ್ಟ್ ಸ್ಪೀಚ್ ಮಾಡಲಿಕ್ಕೆ ಸಾಧ್ಯ ಇದೆ ನೋಡೋಣ. ಮೊದಲನೇ ಡೈಲಾಗ್, ದ ಫಸ್ಟ್ ಡೈಲಾಗ್ ಈಸ್ ಬೈ ಜಾನ್. ವೇರ್ ಆರ್ ಯು ಗೋಯಿಂಗ್ ನಾವ್? ಪ್ರಶ್ನೆ ಇದೆ ಅಲ್ವಾ? ಯಾರು ಕೇಳಿದ್ದಾರೆ? ಜಾನ್ ಕೇಳಿದ್ದಾನೆ. ಯಾರಿಗೆ ಕೇಳಿದ್ದಾನೆ? ಮೇರಿ ಕೇಳಿದ್ದಾನೆ. ಅದನ್ನು ಮೊದಲು ಬರಿಬೇಕು. ಜಾನ್ ಆಸ್ಕ್ಡ್ ಮೇರಿ. ಆಮೇಲೆ ನೆಕ್ಸ್ಟ್ ಕಂಜಂಕ್ಷನ್ ಬರೀಬೇಕು. ಅಲ್ಲಿ ಪ್ರಶ್ನೆ ಇದ್ದು WH ಕ್ವಶನ್ ನೋಡಿ ವೇರ್ ಇದೆ, ಹಾಗಾಗಿ ವೇರನ್ನು ಹಾಗೆ ಉಳಿಸ್ಕೊಳ್ತೀರಿ. ಜಾನ್ ಆಸ್ಕ್ಡ್ ಮೇರಿ ವೇರ್. ಇಲ್ಲಿವರೆಗೆ ನಾವು ಬಂದಿದ್ದೇವೆ. ನೆಕ್ಸ್ಟ್ ಆರ್ ಯು ಅಂತ ಇದೆ. ಸೊ ಅದನ್ನು ಮನಸ್ಸಿನಲ್ಲಿ ಯು ಆರ್ ಅಂತ ಅಂದ್ಕೊಳ್ಳಿ, ಸುಲಭ ಆಗುತ್ತೆ. ಸೊ ದ ವರ್ಡ್ ಯು ರೆಫರ್ಸ್ ಟು ಮೇರಿ. ಹಾಗಾಗಿ ಯು ಅನ್ನೋದು ಮೇರಿಯ ಕುರಿತಾಗಿ ಹೇಳುತ್ತೆ, ಹಾಗಾಗಿ ಅದು ಶಿ ಆಗಬೇಕು. ಆರ್ ಇದ್ದಿದ್ದು ನಿಯಮದ ಪ್ರಕಾರ ವೇರ್ ಆಗಬೇಕು, ಆದರೆ ಇಲ್ಲಿ ಶಿ ಅನ್ನುವಂತಹ ಪ್ರನೌನ್ ಬಂದಿರೋದ್ರಿಂದ ಸೊ ಇನ್ಸ್ಟೆಡ್ ಆಫ್ ವೇರ್ ವಾಸ್ ಈಸ್ ಯೂಸ್ಡ್. ಇಲ್ಲಿ ವೇರ್ ಬದಲಾಗಿ ವಾಸನ್ನು ಬಳಸಲಾಗುತ್ತೆ. ಆಮೇಲೆ ಯು ಅಂತೂ ಗೊತ್ತಾಯ್ತು ನಿಮಗೆ. ಗೋಯಿಂಗ್ ನೌ ಅಂತ ಇದೆ. ನೌ ಇದ್ದದ್ದು ದೆನ್ ಆಗಿ ಬದಲಾಗುತ್ತೆ. ಆವಾಗ ನಿಮ್ಮ ಇಂಡೈರೆಕ್ಟ್ ಸ್ಪೀಚ್ ಹೀಗಾಗುತ್ತೆ. ಜಾನ್ ಆಸ್ಕ್ಡ್ ಮೇರಿ ವೇರ್ ಶಿ ವಾಸ್ ಗೋಯಿಂಗ್ ದೆನ್ ಅಂತ ಆಗುತ್ತೆ. ಅದಕ್ಕೆ ಮೇರಿ ರಿಪ್ಲೈ ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾ ಇದೆ? ನಾವು ಮಾತಾಡ್ತೇವೆ, ನಮಗೆ ಭಾಷೆ ಸರಿಯಾಗಿ ನಾವು ಕಲಿತಾದ್ಮೇಲೆ, ಪ್ರಭುತ್ವವನ್ನು ಸಾಧಿಸಿದ ಮೇಲೆ ನಾವೇನು ಮಾಡ್ತೇವೆ, ಶಾರ್ಟ್ ರಿಪ್ಲೈಸನ್ನು ನಾವು ಕೊಡ್ತೇವೆ. ಅದು ಹೇಗೆ? ಎಲ್ಲಿ ಹೋಗ್ತಾ ಇದೆಯಾ? ಕಾಲೇಜಿಗೆ ಅಂತ ಹೇಳ್ತೀವಲ್ವಾ. ಸೊ ಹಾಗೆ ಮೇರಿ ಕಾಲೇಜಿಗೆ ಅಂತ ಹೇಳ್ತಾಳೆ. ಕಾಲೇಜಿಗೆ ಅಂತ ಹೇಳುವ ವಾಕ್ಯವನ್ನು ಕಂಪ್ಲೀಟಾಗಿ ಪೂರ್ಣ ವಾಕ್ಯ ಹೇಳೋದಾದರೆ ಹೇಗಾಗುತ್ತೆ? ನಾನು ಈಗ ಕಾಲೇಜಿಗೆ ಹೋಗ್ತಾ ಇದ್ದೇನೆ ಅಂತ ಆಗುತ್ತೆ. ನಾವು ಇಂಡೈರೆಕ್ಟ್ ಮಾಡುವಾಗ ಆ ಶಾರ್ಟ್ ರಿಪ್ಲೈಯನ್ನೇ ಬರೆಯೋಕ್ಕಾಗಲ್ಲ. ಆ ಫುಲ್ ವಾಕ್ಯವನ್ನೇ ನಾವು ಗ್ರಹಿಸಿಕೊಂಡು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಿಸಬೇಕಾಗತ್ತೆ. ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಗೆ ಅರ್ಥ ಆಗೋ ಸಲುವಾಗಿ ಇಲ್ಲಿ ನೋಡಿ ಆ ಬದಲಾವಣೆಗಳನ್ನು ಕೊಟ್ಟಿದ್ದೇನೆ. ಈಗ ಮೊದಲು ಡೈರೆಕ್ಟ್ ಸ್ಪೀಚಿನ ಬದಲಾವಣೆಗಳದು. ಈಗ ನೋಡಿ ಅಲ್ಲಿ ಗ್ರೀನ್ ಕಲರಲ್ಲಿ ಕಾಣಿಸ್ಕೊಳ್ತಾ ಇದೆ ಒಂದು ಸೆಂಟೆನ್ಸ್. ಏನಂತ? ಐ ಆಮ್ ಗೋಯಿಂಗ್ ಟು ಕಾಲೇಜ್ ನೌ ಅಂತ ಅರ್ಥ. ಈಗ ನೀವು ಇಂಡೈರೆಕ್ಟ್ ಮಾಡುವಾಗ
ಟು ಕಾಲೇಜ್ ಅನ್ನೋದು ಐ ಆಮ್ ಗೋಯಿಂಗ್ ಟು ಕಾಲೇಜ್ ನಾವು ಅನ್ನೋ ವಾಕ್ಯ ಇದ್ದ ಹಾಗೆ ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು, ಇಂಡೈರೆಕ್ಟ್ಗೆ ಚೇಂಜ್ ಮಾಡ್ತಾ ಹೋಗಬೇಕು. ಇದು ಒಂದು ಸ್ಟೇಟ್ಮೆಂಟ್. ಯಾರು ಹೇಳಿದ್ದು? ಮೇರಿ ಹೇಳಿದ್ದು. ಯಾರಿಗೆ ಹೇಳಿದ್ದು? ಜಾನನಿಗೆ ಹೇಳಿದ್ದು. ಫಸ್ಟ್ ಅದನ್ನು ಬರಿಬೇಕು. ಮೇರಿ ಸೆಡ್ ಟು ಜಾನ್ ಅಥವಾ ಮೇರಿ ಟೋಲ್ಡ್ ಜಾನ್ ದ್ಯಾಟ್. ಸ್ಟೇಟ್ಮೆಂಟ್ ಇದ್ದ ಕಾರಣಕ್ಕಾಗಿ ದ್ಯಾಟನ್ನು ನೀವು ಬರಿತೀರಿ. ದ್ಯಾಟ್ ಆದಮೇಲೆ ಐ ಅಂತ ಇದೆ, ನಾನು ಅಂತ ಇದೆ. ಐ ಸ್ಟ್ಯಾಂಡ್ಸ್ ಫಾರ್ ಮೇರಿ, ಹಾಗಾಗಿ ಅದು ಶಿ ಆಗುತ್ತೆ. ಆ್ಯಮ್ ಇದ್ದಿದ್ದು ನಿಯಮದ ಪ್ರಕಾರ ವಾಸ್ ಆಗುತ್ತೆ. ಶಿ ವಾಸ್ ಗೋಯಿಂಗ್ ಟು ಕಾಲೇಜ್. ನಾವು ಇದ್ದದ್ದು ಏನಾಗಬೇಕು? ದೆನ್ ಆಗಬೇಕು. ನಿಮಗೆ ಇನ್ನೊಂದು ಕ್ಲೂವನ್ನು ನಾನು ಕೊಡ್ತೇನೆ. ಮೇಲ್ಗಡೆ ಯಾವುದಾದ್ರೂ ಒಂದು ಪ್ರಶ್ನೆ ಇರುವಾಗ ಅದಕ್ಕೆ ಎಸ್ ಅನ್ನುವಂತಹ ಪಾಸಿಟಿವ್ ರಿಪ್ಲೈ ಬಂದಿದ್ದರೆ ಮೇಲ್ಗಡೆ ಇರುವ ವಾಕ್ಯನೇ ಏನಾಗುತ್ತೆ? ಸೇಮ್ ರಿಪೀಟ್ ಆಗುತ್ತೆ. ಗಮನಿಸಿ ಮೇರಿಯ ರಿಪ್ಲೈ ಹೇಗಿದೆ ಅಂತ. ಮೇರಿ ಟೋಲ್ಡ್ ಜಾನ್ ದ್ಯಾಟ್ ಶಿ ವಾಸ್ ಗೋಯಿಂಗ್ ಟು ಕಾಲೇಜ್ ದೆನ್. ನೋಡಿ ಮೇಲ್ಗಡೆ ಕೂಡ ಹಾಗೆ ಇದೆ, ಶಿ ವಾಸ್ ಗೋಯಿಂಗ್ ದೆನ್ ಅಂತ ಇದೆ. ಶಿ ವಾಸ್ ಗೋಯಿಂಗ್ ಟು ಕಾಲೇಜ್ ದೆನ್. ಇಲ್ಲಿ ಟು ಕಾಲೇಜ್ ಅನ್ನೋ ಒಂದು ಶಾರ್ಟ್ ರಿಪ್ಲೈಯನ್ನು ಅದರ ಜೊತೆಗೆ ನಾವು ಸೇರಿಸಿದ್ದೇವೆ ಅಷ್ಟೇ. ಇನ್ನು ಆನ್ ಸಂಡೇ, ಆದಿತ್ಯವಾರನ, ಇಲ್ಲಿ ಆಗುವಂತಹ ಎರಡನೇ ವಾಕ್ಯದಲ್ಲಿ ಆದಂಥ ಬದಲಾವಣೆಗಳು ಅಂತ ಹೇಳಿದರೆ ಆ್ಯಮ್ ಇದ್ದಿದ್ದು ವಾಸ್ ಆಗಿ ಬದಲಾಗಿದೆ. ಆ್ಯಸ್ ಯೂಶ್ವಲ್ ಮೊದಲನೇ ವಾಕ್ಯದಂತೆ ನಾವು ಇದ್ದದ್ದು ದೆನ್ ಆಗಿ ಬದಲಾಗಿದೆ ಎರಡನೇ ವಾಕ್ಯದಲ್ಲಿ. ಈಗ ಮೂರನೇ ವಾಕ್ಯಕ್ಕೆ ಹೋಗೋಣ. ಆನ್ ಸಂಡೇ, ಸಂಡೇನಾ? ಅದರ ಅರ್ಥ ಏನು? ನೀನು ಆದಿತ್ಯವಾರ ಕಾಲೇಜಿಗೆ ಹೋಗ್ತಾ ಇದೀಯಾ ಅಂದಂಗೆ. ಒಂದು ಕಂಪ್ಲೀಟ್ ಸೆಂಟೆನ್ಸ್ ಆದರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಆರ್ ಯು ಗೋಯಿಂಗ್ ಟು ಕಾಲೇಜ್ ಆನ್ ಸಂಡೇ. ಮೇಲ್ಗಡೆ ಯಾವ ಟೆನ್ಸಲ್ಲಿ ಸಂಭಾಷಣೆ ನಡೆದಿದೆಯೋ ಅದೇ ಪ್ರಶ್ನೆ ಯಾವುದರಲ್ಲಿ ಇದೆಯೋ ಸ್ಟೇಟ್ಮೆಂಟು ಕೂಡ ಅದರಲ್ಲೇ ಇರುತ್ತೆ ಹೆಚ್ಚು ಕಡಿಮೆ. ಹಾಗಾಗಿ ನಾವು ಈ ವಾಕ್ಯವನ್ನು ಹೀಗೆ ಭಾವಿಸ್ಕೊಳ್ಬೋದು. ಆರ್ ಯು ಗೋಯಿಂಗ್ ಟು ಕಾಲೇಜ್ ಆನ್ ಸಂಡೇ ಅಂತ ಅವನು ಕೇಳಿದರೆ ಇದು ಪ್ರಶ್ನೆ ಆಗಿದೆ. ಯಾರ ಪ್ರಶ್ನೆ? ಜಾನ್ ಮೇರಿಗೆ ಕೇಳುವಂಥ ಪ್ರಶ್ನೆ ಆಗಿದೆ. ಹಾಗಾಗಿ ಬರಿತೀರಿ ಜಾನ್ ಆಸ್ಕ್ಡ್ ಮೇರಿ ಅಂತ ಬರಿತೀರಿ ಅಲ್ವಾ. ಪ್ರಶ್ನೆ ಹೆಲ್ಪಿಂಗ್ ವರ್ಬಿಂದ ಇದೆ, ಹಾಗಾಗಿ ಇಫ್ ಅನ್ನು ಕಂಜಂಕ್ಷನ್ ಆಗಿ ನಾವು ಬಳಸ್ತೇವೆ. ಜಾನ್ ಆಸ್ಕ್ಡ್ ಮೇರಿ ಇಫ್. ಇಲ್ಲಿವರೆಗೆ ನಾವು ಬಂದಿದ್ದೇವೆ. ಈಗ ಆರ್ ಯು ಅಂತ ಇದೆ, ಮನಸ್ಸಿನಲ್ಲಿ ಯು ಆರ್ ಅಂತ ಅಂದ್ಕೊಳ್ಳಿ. ಯು ಅನ್ನೋದು ಯಾರನ್ನು ಕುರಿತಾಗಿ ಉಲ್ಲೇಖಿಸುತ್ತೆ, ಹೇಳುತ್ತೆ ಅಂತ ಹೇಳಿದ್ರೆ ಮೇರಿ ಕುರಿತಾಗಿ, ಹಾಗಾಗಿ ಶಿ ಆಗುತ್ತೆ. ಆರ್ ನೋಡಿ ಮತ್ತೆ ಇಲ್ಲಿ ಆರ್ ಅಂತ ಇದೆ. ಸೊ ಆರ್ ಅನ್ನುವ ಪದ ಏನಾಗುತ್ತೆ? ವೇರ್ ಆಗಿ ಬದಲಾಗಬೇಕು ನಿಯಮದ ಪ್ರಕಾರ. ಆದರೆ ಯು ಅನ್ನೋದು ಶಿ ಆಗಿ ಬದಲಾಗಿರುವ ಕಾರಣದಿಂದಾಗಿ ಅದು ಏನಾಗುತ್ತೆ? ವಾಸ್ ಆಗಿ ಬಳಕೆ ಆಗುತ್ತೆ. ಆರ್ ಯು ಗೋಯಿಂಗ್ ಟು ಕಾಲೇಜ್ ಆರ್ ಯು ಗೋಯಿಂಗ್ ಟು ಕಾಲೇಜ್ ಆನ್ ಸಂಡೇ ಅನ್ನುವಂಥದ್ದು ಏನಾಗುತ್ತೆ ಅಂತ ಹೇಳಿದರೆ, ಜಾನ್ ಆಸ್ಕ್ಡ್ ಮೇರಿ ಇಫ್ ಶಿ ವಾಸ್ ಗೋಯಿಂಗ್ ಟು ಕಾಲೇಜ್ ಆನ್ ಸಂಡೇ ಅಂತ ಬದಲಾಗುತ್ತೆ. ಇನ್ನು ಕೊನೆಯ ವಾಕ್ಯ ನೋಡಿ, ಮೇರಿ ಎಸ್ ಅಂತ ಹೇಳ್ತಾಳೆ. ಎಸ್ ಈಸ್ ಈಕ್ವಲ್ ಟು ಐ ಆಮ್ ಗೋಯಿಂಗ್ ಟು ಕಾಲೇಜ್ ಆನ್ ಸಂಡೇ. ನೀನು ಕಾಲೇಜ್ ಹೋಗ್ತಾ ಇದೆಯಾ ಆದಿತ್ಯವಾರ ಅಂತ ಪ್ರಶ್ನೆ ಮಾಡಿದಾಗ ಹೌದು ಅಂತ ಹೇಳಿದರೆ ಅರ್ಥ ಏನು? ನಾನು ಆದಿತ್ಯವಾರ ಕಾಲೇಜಿಗೆ ಹೋಗ್ತಾ ಇದ್ದೇನೆ ಅಂದ ಹಾಗೆಯೇ ನೀವು ಆ ರಿಪ್ಲೈಯನ್ನು, ಶಾರ್ಟ್ ರಿಪ್ಲೈಯನ್ನು ಇಂಡೈರೆಕ್ಟ್ ಮಾಡಿದಾಗ ಮೇಲ್ಗಡೆ ಇರುವ ವಾಕ್ಯನೇ ರಿಪೀಟ್ ಆಗುತ್ತೆ. ಗಮನಿಸಿ, ಐ ಆಮ್ ಗೋಯಿಂಗ್ ಟು ಕಾಲೇಜ್ ಆನ್ ಸಂಡೇ ಅನ್ನೋ ವಾಕ್ಯ ಇದು ಸ್ಟೇಟ್ಮೆಂಟ್ ಆಗಿದೆ. ಯಾರದ್ದು? ಮೇರಿಯದ್ದು. ಮೇರಿ ಸೆಡ್ ಇಟ್ ಟು ಜಾನ್ ಅಥವಾ ಮೇರಿ ಟೋಲ್ಡ್ ಜಾನ್ ಅಥವಾ ಮೇರಿ ರಿಪ್ಲೈಡ್ ಜಾನ್ ದ್ಯಾಟ್ ಸ್ಟೇಟ್ಮೆಂಟ್ ಇದೆ. ಹಾಗಾಗಿ ದ್ಯಾಟ್ ಅನ್ನುವ ಕಂಜಂಕ್ಷನ್ ಬರಬೇಕು. ದ್ಯಾಟ್ ಐ ಆಮ್ ಅಂತ ಇದೆ. ಐ ಅಂದರೆ ಮೇರಿ ಅಂತ, ಹಾಗಾಗಿ ಅದು ಶಿ ಆಗುತ್ತೆ. ಆ್ಯಮ್ ಇದ್ದಿದ್ದು ವಾಸ್ ಆಗುತ್ತೆ. ಶಿ ವಾಸ್ ಗೋಯಿಂಗ್ ಟು ಕಾಲೇಜ್ ಆನ್ ಸಂಡೇ ಅಂತ ಬದಲಾಗುತ್ತೆ. ಮೇರಿ ಈ ರೀತಿಯಾಗಿ ರಿಪ್ಲೈ ಮಾಡ್ತಾಳೆ ನೋಡಿ. ಮೇರಿ ರಿಪ್ಲೈಡ್ ಜಾನ್ ದ್ಯಾಟ್ ಶಿ ವಾಸ್ ಗೋಯಿಂಗ್ ಟು ಕಾಲೇಜ್ ಆನ್ ಸಂಡೇ. ಇಲ್ಲಿ ಬದಲಾವಣೆಗಳು ಏನು ಅಂತ ಹೇಳಿದರೆ, ಐ ಇದ್ದದ್ದು ಶಿ ಆಗಿ ಬದಲಾಗಿದೆ, ಆ್ಯಮ್ ಇದ್ದದ್ದು ವಾಸ್ ಆಗಿ ಬದಲಾಗಿದೆ. ಇನ್ನು ಮುಂದೆ ಅವಳು ಮಾತನ್ನು ಮುಂದುವರಿಸ್ತಾಳೆ.
ದೇರ್ ಈಸ್ ಆ್ಯನ್ ಎಕ್ಸ್ಟ್ರಾ ಕ್ಲಾಸ್. ಎರಡು ಸ್ಟೇಟ್ಮೆಂಟ್ ಇದೆ, ಹಾಗಾಗಿ ಮತ್ತೆ ಯಾರು ಯಾರಿಗೆ ಹೇಳಿದರು ಅನ್ನೋದನ್ನು ರಿಪೀಟ್ ಮಾಡುವಂತಹ, ಪುನರಾವರ್ತನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಬದಲಾಗಿ ಹೀಗೆ ಬರಿಬೋದು, ಶಿ ಕಂಟಿನ್ಯೂಡ್ ದ್ಯಾಟ್. ಸ್ಟೇಟ್ಮೆಂಟ್ ಇದೆ, ಹಾಗಾಗಿ ದ್ಯಾಟ್ ಕಂಜಂಕ್ಷನ್. ಶಿ ಕಂಟಿನ್ಯೂಡ್ ದ್ಯಾಟ್ ದೇರ್. ನೋಡಿ, ದೇರ್ ಬಂದಿದೆ ಇಲ್ಲಿ, ಇದು ಬದಲಾಗಲ್ಲ, ಹಾಗೆ ಇರುತ್ತೆ. ಈಸ್ ಇದ್ದದ್ದು ಮಾತ್ರ ಏನಾಗುತ್ತೆ, ವಾಸ್ ಆಗಿ ಚೇಂಜ್ ಆಗುತ್ತೆ. ದೇರ್ ವಾಸ್ ಆ್ಯನ್ ಎಕ್ಸ್ಟ್ರಾ ಕ್ಲಾಸ್. ಈಸ್ ಇದ್ದದ್ದು ವಾಸ್ ಆಗುತ್ತೆ. ದೇರ್ ವಾಸ್ ಆ್ಯನ್ ಎಕ್ಸ್ಟ್ರಾ ಕ್ಲಾಸ್. ಈ ಒಂದು ಡೈರೆಕ್ಟ್ ಸ್ಪೀಚನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ, ಶಾರ್ಟ್ ರಿಪ್ಲೈಸ್ಗಳನ್ನು ನಾವು ಹೇಗೆ ಗ್ರಹಿಸ್ಕೊಳ್ಬೇಕು, ಹೇಗೆ ಅರ್ಥ ಮಾಡಿಕೊಳ್ಬೇಕು, ಹಾಗೆ ಅವುಗಳನ್ನು ಹೇಗೆ ಇಂಡೈರೆಕ್ಟ್ಗೆ ಬದಲಿಸಬೇಕು ಅನ್ನುವಂತಹ ಒಂದು ಅನುಭವ ನಿಮಗಿರಲಿ ಅಂತ ಹೇಳಿಬಿಟ್ಟು ಈ ಉದಾಹರಣೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದರೆ, ಸನಿ ಮಾರ್ನಿಂಗ್ ಅನ್ನುವಂತಹ ಪಾಠದಲ್ಲಿ ಅಲ್ಲಿ ಡೈಲಾಗ್ಸ್ ಇದ್ದಾವೆ, ಡಾನ್ ಗೊನ್ಸಾಲೋ ಮತ್ತು ಡೊನಾಲೋರಾ ಮಧ್ಯೆ, ಮತ್ತು ಪೆಟ್ರಾ ಜುನೈಟೋ ಕ್ಯಾರೆಕ್ಟರ್ ಬಂದಾಗ. ಸೊ ಆವಾಗಲೇ ಶಾರ್ಟ್ ರಿಪ್ಲೈಸ್ ಬರ್ತವೆ. ಅವುಗಳನ್ನು ನೀವು ಹೇಗೆ ಗ್ರಹಿಸಬೇಕು ಅನ್ನೋದನ್ನು ಕಲಿಸ್ಬೇಕು ಅನ್ನೋ ಸಲುವಾಗಿ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಎಕ್ಸಾಂಪಲ್ ಫ್ರಮ್ ಯುವರ್ ಟೆಕ್ಸ್ಟ್ ಬುಕ್. ಎಕ್ಸಾಂಪಲ್ 3, ನಂಬರ್ 3. ಇಟ್ ಈಸ್ ಫ್ರಮ್ ಎ ಸನಿ ಮಾರ್ನಿಂಗ್. ಸನಿ ಮಾರ್ನಿಂಗಿಂದ ಇರುವಂತಹ ಎಕ್ಸಾಂಪಲ್ ಆಗಿದೆ. ಪೆಟ್ರಾ, ಲೆಟ್ ಮಿ ರೀಡ್ ಔಟ್. ಓದ್ತೆ ನೋಡಿ. ದ ಗಾರ್ಡ್ ಈಸ್ ವೇಟಿಂಗ್ ಫಾರ್ ಮೀ. ಗಾರ್ಡ್ ನನಗೋಸ್ಕರ ಕಾಯ್ತಾ ಇದ್ದಾನೆ ಅಂತ ಪೆಟ್ರಾ ಹೇಳ್ತಾಳೆ. ದೆನ್ ಲೋರಾ, ಡು ಯು ಲೈಕ್ ಟು ಚಾಟ್ ವಿತ್ ಯುವರ್ ಗಾರ್ಡ್. ನೋಡಿ, ದ ಗಾರ್ಡ್ ಈಸ್ ವೇಟಿಂಗ್ ಫಾರ್ ಮೀ ಅನ್ನೋದು ಸ್ಟೇಟ್ಮೆಂಟ್. ಡು ಯು ಲೈಕ್ ಟು ಚಾಟ್ ವಿತ್ ಯುವರ್ ಗಾರ್ಡ್. ನೀನು ನಿನ್ನ ಗಾರ್ಡ್ನ ಜೊತೆ ಚಾಟ್ ಮಾಡಲಿಕ್ಕೆ ಇಷ್ಟಪಡ್ತೀಯಾ ಅನ್ನೋದು ಕ್ವೆಶ್ಚನ್ ಆಗಿದೆ. ಹಿ ಈಸ್ ನಾಟ್ ಮೈನ್. ಲೋರಾ ನಿನ್ನ ಗಾರ್ಡ್ ಅಂತ ಹೇಳ್ತಾಳೆ, ಅದಕ್ಕೆ ಹಿ ಈಸ್ ನಾಟ್ ಮೈನ್, ಅವನು ನನ್ನವನಲ್ಲ ಅಂತ ಹೇಳ್ತಾಳೆ. ಇಟ್ಸ್ ಅ ಸ್ಟೇಟ್ಮೆಂಟ್. ಲೋರಾ, ವೇಟ್ ಅ ಮೂಮೆಂಟ್. ಒಂದು ಕ್ಷಣ ನಿಂತ್ಕೋ, ಒಂದು ಕ್ಷಣ ಕಾಯಬೇಕು ಅಂತ ಲೋರಾ ಹೇಳ್ತಾಳೆ. ಇದು ಇಂಪೆರೇಟಿವ್ ಸೆಂಟೆನ್ಸ್. ಪೆಟ್ರಾ, ವಾಟ್ ಡಸ್ ದ ಸೆನೋರಾ ವಿಶ್. ಅನ್ನೋದು ಕ್ವೆಶ್ಚನ್ ಆಗಿದೆ ಅಲ್ವಾ? ಓಕೆ, ಇದು ತುಂಬ ಸುಲಭವಾದಂಥ ವಾಕ್ಯಗಳಿದ್ದಾವೆ. ನೀವು ಸ್ಟೇಟ್ಮೆಂಟ್ ಯಾವುದು, ಕ್ವೆಶ್ಚನ್ ಯಾವುದು, ಇಂಪೆರೇಟಿವ್ ಸೆಂಟೆನ್ಸ್ ಯಾವುದು, ಆಮೇಲೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಯಾವುದು ಅನ್ನೋದನ್ನು ಗುರುತಿಸಿಬಿಟ್ರೆ ತುಂಬ ಸುಲಭವಾಗಿ ಇಂಡೈರೆಕ್ಟ್ ಸ್ಪೀಚ್ಗೆ ನೀವು ಬದಲಿಸ್ಬೋದು. ಮೊದಲನೇ ವಾಕ್ಯ ನೋಡಿ, ಪೆಟ್ರಾ ಹೇಳುವಂತಹ ವಾಕ್ಯ ಸ್ಟೇಟ್ಮೆಂಟ್ ಇದೆ. ಯಾರು ಯಾರಿಗೆ ಹೇಳಿದ್ದು? ಪೆಟ್ರಾ ಸೆಡ್ ಟು ಲೋರಾ ಅಥವಾ ಪೆಟ್ರಾ ಟೋಲ್ಡ್ ಲೋರಾ ದ್ಯಾಟ್ ಅಂತ ಬರಬೇಕು. ದ ಗಾರ್ಡ್ ಇದೆ. ಇನ್ನೊಂದು ನೆನಪಿರಲಿ ನಿಮಗೆ, ಥರ್ಡ್ ಪರ್ಸನ್ ಬಂದರೆ, ಹಿ ಶಿ ಇಟ್ ಬಂದರೆ, ಸೊ ಅವುಗಳು ಬದಲಾಗಲ್ಲ. ದ ಗಾರ್ಡ್ ರಿಮೇನ್ಸ್ ದ ಸೇಮ್. ಗಾರ್ಡ್ ಹಾಗೆ ಇರುತ್ತೆ. ಪೆಟ್ರಾ ಟೋಲ್ಡ್ ಲೋರಾ ದ್ಯಾಟ್ ದ ಗಾರ್ಡ್ ಈಸ್ ಇದ್ದದ್ದೇನಾಗಬೇಕು? ವಾಸ್ ಆಗಬೇಕು. ದ ಗಾರ್ಡ್ ವಾಸ್ ವೇಟಿಂಗ್ ಫಾರ್ ಮೀ ಅಂತ ಇದೆ. ಇಲ್ಲಿ ನಿಮಗೆ ತೊಂದರೆ ಇಲ್ಲ, ಎರಡೂ ಕೂಡ ಸ್ತ್ರೀಲಿಂಗ ಪಾತ್ರಗಳಿದ್ದಾವೆ. ಹಾಗಾಗಿ ಸುಲಭವಾಗಿ ಏನಾಗುತ್ತೆ, ಮೀ ಅನ್ನು ಹರ್ ಆಗಿ ನೀವು ಬದಲಿಸ್ಬೋದು. ಅದು ಮೊದಲೇ ಡೈಲಾಗನ್ನು ಬದಲಿಸಿದಾಗ ಅದು ಹೀಗಾಗತ್ತೆ. ಪೆಟ್ರಾ ಸೈಡ್ ಟು ಲೋರಾ ಆಗಬೇಕು, ಮಿಸ್ ಆಗಿದೆ. ಪೆಟ್ರಾ ಸೈಡ್ ಟು ಲೋರಾ ದ್ಯಾಟ್ ದ ಗಾರ್ಡ್ ವಾಸ್ ವೇಟಿಂಗ್ ಫಾರ್ ಹರ್. ಇಲ್ಲಿ ಈಸ್ ಇದ್ದದ್ದು ವಾಸ್ ಆಗಿದೆ, ಮೀ ಇದ್ದದ್ದು ಹರ್ ಆಗಿ ಬದಲಾಗಿದೆ. ಎರಡನೇದು ನೋಡಿ, ಡು ಯು ಲೈಕ್ ಟು ಚಾಟ್ ವಿತ್ ಯುವರ್ ಗಾರ್ಡ್ ಇಸ್ ಅ ಕ್ವೆಶ್ಚನ್ ಬೈ ಲೋರಾ ಟು ಪೆಟ್ರಾ. ಲೋರಾಳಿಂದ ಪೆಟ್ರಾಳಿಗೆ ಮಾಡಿದಂತಹ ಪ್ರಶ್ನೆ ಇದು. ಹಾಗಾಗಿ ಏನು ಬರೀಬೇಕು? ಲೋರಾ ಆಸ್ಕ್ಡ್ ಪೆಟ್ರಾ ಇಫ್ ಅಥವಾ ವೆದರ್. ಯಾಕೆ ಇಫ್ ಅಥವಾ ವೆದರ್ ಅಂತ ಹೇಳಿದರೆ, ಪ್ರಶ್ನೆ ಡು ಅನ್ನುವ ಹೆಲ್ಪಿಂಗ್ ವರ್ಬಿಂದ ಪ್ರಾರಂಭ ಆಗಿದೆ.
ಲೋರಾ ಆಸ್ಕ್ಡ್ ಪೆಟ್ರಾ ಎಫ್ ಡೂ ಯು ಇದ್ದದನ್ನು ಯು ಡೂ ಅಂತ ಅಂದ್ಕೊಳ್ಳಿ ಮನಸ್ಸಲ್ಲಿ. ಯು ರೆಫರ್ಸ್ ಟು ಪೆಟ್ರಾ, ಹಾಗಾಗಿ ಶಿ ಆಗಬೇಕು. ಶಿ ಬರಿತೀರಿ. ಲೋರಾ ಆಸ್ಕ್ಡ್ ಪೆಟ್ರಾ ಇಫ್ ಶಿ ಬರಿತೀರಿ. ಡೂ ಇದ್ದದ್ದು ನಿಯಮದ ಪ್ರಕಾರ ಡಿಡ್ ಆಗಬೇಕು. ಡಿಡ್ ಆಗುತ್ತೆ. ಆಮೇಲೆ ಲೈಕ್ ಉಳಿಯುತ್ತೆ. ಈ ಡಿಡ್ ಲೈಕ್ ಬರೆಯುವುದರ ಬದಲಾಗಿ ಏನು ಮಾಡಬೇಕು, ಅದನ್ನು ಪಾಸ್ಟ್ ಟೆನ್ಸಲ್ಲಿ ಲೈಕ್ಡ್ ಅಂತ ಬರೆದು ಬಿಡಬೇಕು. ಗಮನಿಸಿ, ಇಲ್ಲಿದೆ ನೋಡಿ ಎಕ್ಸಾಂಪಲ್. ಡೂ ಇದ್ದದ್ದು ಡಿಡ್ ಆಗುತ್ತೆ. ಆ ಡಿಡ್ ಬರೆಯೋದ್ರ ಬದಲಾಗಿ ಡಿಡ್ ಪ್ಲಸ್ ಲೈಕ್ ಅಂತ ಬರೆದಿದ್ದೇನೆ ಗೊತ್ತಾಗಲಿ ಅಂತ. ಆ ಡಿಡ್ ಲೈಕ್ ಸೇರಿಬಿಟ್ಟು ನೀವು ಲೈಕ್ಡ್ ಅಂತ ಮಾಡಬೇಕು. ಆಮೇಲೆ ಅಲ್ಲಿ ಮುಂದೆ ಇರುವಂತಹ ಯುವರ್ ಅನ್ನೋದು ಹರ್ ಆಗಿ ಬದಲಾಗುತ್ತೆ. ಆ ವಾಕ್ಯ ಹೇಗಾಗುತ್ತೆ ಅಂತ ಹೇಳಿದ್ರೆ, ಡೋನಾ ಲೋರಾ ಆಸ್ಕ್ಡ್ ಪೆಟ್ರಾ ಇಫ್ ಶಿ ಲೈಕ್ಡ್ ಟು ಚಾಟ್ ವಿತ್ ಹರ್ ಗಾಡ್ ಅಂತ ಹೇಳಿಬಿಟ್ಟು ವಾಕ್ಯ ಬದಲಾಗುತ್ತೆ. ಮೂರನೇ ವಾಕ್ಯ ಸ್ಟೇಟ್ಮೆಂಟ್ ಇದೆ. ಏನಿದೆ ಅಂತ ಹೇಳಿದ್ರೆ, ಹಿ ಈಸ್ ನಾಟ್ ಮೈನ್ ಅನ್ನುವಂಥ ಸ್ಟೇಟ್ಮೆಂಟ್ ಇದೆ. ಯಾರು ಹೇಳಿದ್ದು? ಪೆಟ್ರಾ ಹೇಳಿದ್ದು. ಯಾರಿಗೆ? ಲೋರಾಳಿಗೆ. ಹಾಗಾಗಿ ಬರಿತೀರಿ ಪೆಟ್ರಾ ಸೆಡ್ ಟು ಲೋರಾ ಅಥವಾ ಪೆಟ್ರಾ ಟೋಲ್ಡ್ ಲೋರಾ. ದ್ಯಾಟ್ ಕಂಜಂಕ್ಷನ್ ಯಾಕೆ ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್. ದ್ಯಾಟ್ ಹಿ ಥರ್ಡ್ ಪರ್ಸನ್, ಇದು ಚೇಂಜ್ ಆಗಲ್ಲ, ಹಾಗೆ ಇರುತ್ತೆ. ಹಿ ಈಸ್ ಇದ್ದದ್ದು ಏನಾಗಬೇಕು? ವಾಸ್ ಆಗಬೇಕು. ಹಿ ವಾಸ್ ನಾಟ್ ಮೈನ್ ಅಂತ ಇದೆ. ಮೈನ್ ಅಂತ ಇದ್ದದ್ದು ಹರ್ಸ್ ಅಂತ ಆಗಬೇಕು. ನೋಡಿ, ಪೆಟ್ರಾ ಸೆಡ್ ಇಲ್ಲೂ ಕೂಡ ಮಿಸ್ ಆಗಿದೆ. ಯಾರು ಹೇಳಿದ್ದಾರೆ ಅಂತಿದೆ ಬಿಟ್ಟರೆ ಯಾರಿಗೆ ಹೇಳಿದರು ಅನ್ನೋದನ್ನು ಬರೀಲಿಲ್ಲ. ಪೆಟ್ರಾ ಸೆಡ್ ಟು ಲೋರಾ ಅಂತ ಆಗಬೇಕು ಅಥವಾ ಟೋಲ್ಡ್ ಲೋರಾ ಅಂತ ಆಗಬೇಕು. ದ್ಯಾಟ್ ಹಿ ವಾಸ್ ನಾಟ್ ಹರ್ಸ್ ಅಲ್ವಾ? ಈ ರೀತಿಯಾಗಿ ಬದಲಾಗುತ್ತೆ. ಇಲ್ಲಿ ಬದಲಾದದ್ದು ಯಾವುದು ಅಂತ ಹೇಳಿದ್ರೆ, ಈಸ್ ಇದ್ದದ್ದು ವಾಸ್ ಆಗಿದೆ, ಮೈನ್ ಇದ್ದದ್ದು ಹರ್ಸ್ ಆಗಿ ಬದಲಾಗಿದೆ. ನೆಕ್ಸ್ಟ್ ಡೈಲಾಗ್ ಬೈ ಲೋರಾ, ವೇಟ್ ಅ ಮೂಮೆಂಟ್. ಇಟ್ಸ್ ಆನ್ ಇಂಪ್ಯಾರೇಟಿವ್ ಸೆಂಟೆನ್ಸ್. ಇದು ಇಂಪ್ಯಾರೇಟಿವ್ ಸೆಂಟೆನ್ಸ್ ಆಗಿದೆ. ಒಂದು ಕ್ಷಣ ನಿಂತ್ಕೋ ಅಂತ ಹೇಳ್ತಾಳೆ. ಅದನ್ನು ನಾವು ಬರೀದಾದರೆ ಹೇಗೆ ಬರಿಬೇಕು? ಲೋರಾ ಆರ್ಡರ್ಡ್ ಅಂತ ಬರಿಬೇಕು. ಅದಕ್ಕೆ ಈಕ್ವಲ್ ಆಗಿ ಟೋಲ್ಡನ್ನು ಕೂಡ ಬಳಸ್ಬೋದು ಅಥವಾ ಆಸ್ಕ್ಡ್ ಅನ್ನೋ ಪದವನ್ನು ಕೂಡ ಬಳಸ್ಬೋದು. ಆಸ್ಕ್ಡ್ ಬಳಸಿದ್ದೀರಿ ಅನ್ನುವ ಏಕಮಾತ್ರ ಕಾರಣಕ್ಕೆ ಅದು ಪ್ರಶ್ನೆ ಆಗಲ್ಲ. ಇಲ್ಲಿ ಆರ್ಡರ್ಡ್ಗೆ ಈಕ್ವಲ್ ಆಗಿ ನೀವು ಆಸ್ಕ್ಡನ್ನು ಬಳಸಿದ್ದೀರಿ. ಅದನ್ನು ಹೇಗೆ ಬರಿಬೋದು ಅಂತ ಹೇಳಿದರೆ, ಡೋನಾ ಲೋರಾ ಟೋಲ್ಡ್ ಪೆಟ್ರಾ, ಪೆಟ್ರಾಳಿಗೆ ಹೇಳ್ತಾಳೆ. ಟು ಅನ್ನೋ ಇನ್ಫಿನಿಟಿವನ್ನು ಬಳಸಬೇಕು. ಇಂಪ್ಯಾರೇಟಿವ್ ಸೆಂಟೆನ್ಸ್ನ ಪಾಸಿಟಿವ್ ವಾಕ್ಯ ಆಗಿದ್ದರೆ ಟು ಅನ್ನೋದನ್ನು ಇನ್ಫಿನಿಟಿವ್ ಆಗಿ ಕಂಜಂಕ್ಷನ್ ಆಗಿ ಬಳಸಬೇಕು. ಜಸ್ಟ್ ಮುಂದೆ ಆ್ಯಸ್ ಇಟ್ ಈಸ್ ಹಾಗೆ ಇಡ್ತೀರಿ. ವೇಟ್ ಅ ಮೂಮೆಂಟ್, ಅಲ್ಲಿ ಯಾವುದೇ ರೀತಿಯ ಪ್ರೊನೌನ್ಗಳಿಲ್ಲ. ಇಂಪ್ಯಾರೇಟಿವ್ ಸೆಂಟೆನ್ಸ್ನ ನೀವು ಗುರುತಿಸಬೇಕಷ್ಟೇ. ಅದನ್ನು ರಿಪೋರ್ಟ್ ಮಾಡೋದು ತುಂಬ ಸುಲಭ. ಲಾಸ್ಟ್ ಡೈಲಾಗ್ ಬೈ ಪೆಟ್ರಾ, ವಾಟ್ ಡಸ್ ದ ಸೆನೋರಾ ವಿಶ್. ಇದು ಕ್ವೆಶ್ಚನ್ ಆಗಿದೆ. ಯಾರಿಂದ? ಪೆಟ್ರಾಳಿಂದ. ಯಾರಿಗೆ? ಲೋರಾಳಿಗೆ. ಹಾಗಾಗಿ ಬರಿತೀರಿ. ಏನಂತ ಬರಿತೀರಿ ಅಂತ ಹೇಳಿದರೆ, ಪೆಟ್ರಾ ಆಸ್ಕ್ಡ್ ಲೋರಾ ವಾಟನ್ನೇ ಕಂಜಂಕ್ಷನ್ ಆಗಿ ನಾವು ಬಳಸ್ತೇವೆ. ಡಸ್ ದ ಸೆನೋರಾ ಅಂತ ಇದೆ. ದ ಸೆನೋರಾ ಮೊದಲು ಬರಿತೀರಿ. ನಿಯಮದ ಪ್ರಕಾರ ಡಸ್ ಏನಾಗಬೇಕು? ಡಿಡ್ ಆಗಬೇಕು. ಆ ಡಿಡ್ ಪ್ಲಸ್ ವಿಶ್ ಎರಡೂ ಸೇರಿ ಏನಾಗಬೇಕು? ಪಾಸ್ಟ್ ಟೆನ್ಸಲ್ಲಿ ವಿಶ್ಡ್ ಅಂತ ಆಗಬೇಕು. ಮೇಲ್ಗಡೆ ಒಂದು ಕೇಸ್ ಬಂದಿತ್ತಲ್ವಾ, ಡಿಡ್ ಪ್ಲಸ್ ಲೈಕ್ಡ್ ಅಂತ ಬರೆದಿರಲ್ವಾ, ಅದೇ ರೀತಿಯಾಗಿ ಈ ಡೂ ಅಥವಾ ಡಸ್ ಬಂದು ಡಿಡ್ ಆಗಿ ಮುಂದೆ ಒಂದು ವರ್ಬ್ ಇದ್ದರೆ ಅದನ್ನೇನು ಮಾಡಬೇಕು? ಪಾಸ್ಟ್ ಟೆನ್ಸಲ್ಲಿ ನಾವು ಬರಿಬೇಕು. ಅಂದರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಬೇಕು ಅಂತ ಅರ್ಥ. ಪೆಟ್ರಾ ಆಸ್ಕ್ಡ್ ಲೋರಾ ವಾಟ್ ಶಿ ವಿಶ್ಡ್ ಅಂತ ಬದಲಾಗಬೇಕು. ಸೊ ಇಲ್ಲಿ ಆದದ್ದು ಡಸ್ ಡಿಡ್ ಆಗಬೇಕು. ಆ ಡಿಡ್ಡು ಮತ್ತು ವಿಶ್ ಬದಲಾಗಿ ಏನು ಮಾಡಬೇಕು? ವಿಶ್ಡ್ ಅಂತ ಹೇಳಿ ಪಾಸ್ಟ್ ಟೆನ್ಸಲ್ಲಿ ನಾವು ಬರಿಬೇಕು. ಸೊ ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್. The dialogue is between Don Gonzalo and Donna Laura. Are you speaking to me, Senora?
ಡಾನ್ ಗೊಂಜಾಲೋ ಹೇಳ್ತಾನೆ, ಲೋರಾ ಎಸ್. ಗೊಂಜಾಲೋ, ವಾಟ್ ಡು ಯು ವಿಶ್? ಲೋರಾ, ಯು ಹ್ಯಾವ್ ಸ್ಕೇರ್ಡ್ ಅವೇ ದ ಬರ್ಡ್ಸ್, ದೇ ವೇರ್ ಫೀಡಿಂಗ್ ಆನ್ ಮೈ ಕ್ರಮ್ಸ್ ಅಂತ ಹೇಳಿಬಿಟ್ಟು ಇಬ್ಬರ ಮಧ್ಯೆ ಈ ರೀತಿಯಾದಂತಹ ಸಂಭಾಷಣೆ ನಡೆಯುತ್ತೆ. ಮೊದಲನೇ ವಾಕ್ಯ ನೋಡಿ, ಗೊಂಜಾಲೋನದ್ದು, ಆರ್ ಯು ಸ್ಪೀಕಿಂಗ್ ಟು ಮೀ ಸೆನೋರಾ? ಇದು ಪ್ರಶ್ನೆ ಆಗಿದೆ. ಯಾರು ಮಾಡಿದ್ದು? ಗೊಂಜಾಲೋ. ಯಾರಿಗೆ? ಲೋರಾಳಿಗೆ. ಹಾಗಾಗಿ ನಾವು ಸುಲಭವಾಗಿ ಬರಿತೇವೆ. ಏನಂತ? ಗೊಂಜಾಲೋ ಆಸ್ಕ್ಡ್ ಲೋರಾ. ಪ್ರಶ್ನೆ ಇದೆ, ಆಸ್ಕ್ಡ್ ಲೋರಾ ಅಲ್ವಾ? ಅದಾದ ನಂತರ ಪ್ರಶ್ನೆ ಹೆಲ್ಪಿಂಗ್ ವರ್ಬಿಂದ ಇದೆ, ಹಾಗಾಗಿ ಇಫ್ ಅಥವಾ ವೆದರನ್ನು ಬರಿಬೇಕು. ಇಫ್ ಬರೆದ್ರಿ ಮನಸ್ಸಲ್ಲಿ ಆರ್ ಯು ಅನ್ನು ಯು ಆರ್ ಅಂತ ಭಾವಿಸಿಕೊಳ್ಳಿ. ಆವಾಗ ಏನಾಗುತ್ತೆ? ಯು ರೆಫರ್ಸ್ ಟು ಲೋರಾ, ಹಾಗಾಗಿ ಅದು ಶಿ ಆಗುತ್ತೆ. ಆರ್ ಇದ್ದದ್ದು ನಿಯಮದ ಪ್ರಕಾರ ವೇರ್ ಆಗಬೇಕು, ಆದರೆ ಇಲ್ಲಿ ಯು ಇದ್ದದ್ದು ಶಿ ಆದ ಕಾರಣದಿಂದಾಗಿ ವೇರ್ ಬದಲಾಗಿ ವಾಸನ್ನು ನಾವು ಬಳಸಬೇಕಾಗತ್ತೆ. ಸ್ಪೀಕಿಂಗ್ ಟು ಮೀ, ಅಲ್ಲಿ ಮೀ ಅಂದರೆ ನನಗೆ ಹೇಳ್ತಾ ಇದೆಯಾ ನೀನು ಅಂತ ಹೇಳ್ತಾನೆ. ಅಲ್ಲಿ ಮೀ ಅಂದರೆ ಯಾರು? ಗೊಂಜಾಲೋ. ಹಾಗಾಗಿ ಅದೇನಾಗಬೇಕು? ಹಿಮ್ ಅಂತ ಆಗಬೇಕು. ನೀವು ಮೊದಲನೇ ಕ್ವೆಶ್ಚನನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಿದರೆ ಅದು ಈ ರೀತಿಯಾಗಿ ಆಗುತ್ತೆ. ಡಾನ್ ಗೊಂಜಾಲೋ ಆಸ್ಕ್ಡ್ ಡೋನಾ ಲೋರಾ ಇಫ್ ಶಿ ವಾಸ್ ಸ್ಪೀಕಿಂಗ್ ಟು ಹಿಮ್. ಎಸ್, ನೀನು ನನಗೆ ಹೇಳ್ತಾ ಇದೀಯಾ ಅಂತ ಕೇಳಿದರೆ ಅವಳು ಅದಕ್ಕೆ ಹೌದು ಅಂತ ಹೇಳ್ತಾಳೆ. ಹೌದು, ಎಸ್ ಈಸ್ ಈಕ್ವಲ್ ಟು ಐ ಆಮ್ ಸ್ಪೀಕಿಂಗ್ ಟು ಯು. ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂದ ಹಾಗೆಯೇ ನಾವು ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇರುವಾಗ ಇಡೀ ವಾಕ್ಯವನ್ನು ಬದಲಾಯಿಸಬೇಕಾಗತ್ತೆ. ಇದನ್ನು ನೀವು ಹೇಗೆ ಬದಲಿಸಬೇಕು ಅಂತ ಹೇಳಿದ್ರೆ, ಡೋನಾ ಲೋರಾ ಸ್ಯಾಡ್ ಟು ಗೊಂಜಾಲೋ ಅಥವಾ ಟೋಲ್ಡ್ ಗೊಂಜಾಲೋ ದ್ಯಾಟ್, ಇಲ್ಲಿವರೆಗೆ ಬರೆದಿದ್ದೀರಿ ಅಲ್ವಾ? ಅಲ್ಲಿ ಐ ಆ್ಯಮ್ ಅಂತ ಇದೆ. ಐ ಅಂದರೆ ಯಾರು? ಲೋರಾ. ಆ್ಯಮ್ ಇದ್ದದ್ದು ಏನಾಗಬೇಕು? ವಾಸ್. ಶಿ ವಾಸ್ ಆಗಬೇಕು. ಡೋನಾ ಲೋರಾ ಟೋಲ್ಡ್ ಡಾನ್ ಗೊಂಜಾಲೋ ದ್ಯಾಟ್ ಶಿ ವಾಸ್ ಸ್ಪೀಕಿಂಗ್ ಟು ಹಿಮ್. ನೋಡಿ, ಸರಿಯಾಗಿದೆ. ಡೋನಾ ಲೋರಾ ರಿಪ್ಲೈಡ್ ದ್ಯಾಟ್ ಶಿ ವಾಸ್ ಸ್ಪೀಕಿಂಗ್ ಟು ಹಿಮ್. ನೋಡಿ, ಎಸ್ ಅನ್ನೋ ಶಾರ್ಟ್ ರಿಪ್ಲೈ ಕೊಟ್ಟಾಗ ಮೇಲ್ಗಡೆ ಇರುವಂಥ ವಾಕ್ಯನೇ ಎಕ್ಸಾಕ್ಟಾಗಿ ರಿಪೀಟ್ ಆಗಿದೆ. ಇಲ್ಲಿ ನೋಡಿ, ಕೆಳಗಡೆ ಆರ್ ಇದೆ, ಅದು ನಿಯಮದ ಪ್ರಕಾರ ವೇರ್ ಆಗಬೇಕು. ನಾವು ವೇರನ್ನು ಸ್ಟ್ರೈಕ್ ಆಫ್ ಮಾಡಿದ್ದೇವೆ, ಒಡೆದು ಹಾಕಿದ್ದೇವೆ, ಅದನ್ನು ವಾಸ್ ಆಗಿ ಬದಲಿಸಿದ್ದೇವೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಯು ಇರುವಂತಹ ಪ್ರನೌನ್ ಶಿ ಆಗಿ ಬದಲಾದ ಕಾರಣದಿಂದಾಗಿ ಏನು ಮಾಡ್ತೇವೆ? ವಾಸನ್ನು ನಾವು ಬಳಸ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್ ಆರ್ ಡೈಲಾಗ್ ಬೈ ಗೊಂಜಾಲೋ. ವಾಟ್ ಡು ಯು ವಿಶ್? ನೀನೇನು ಹೇಳೋದಕ್ಕೆ ಬಯಸ್ತಾ ಇದೆಯಾ ಅಂತ ಕೇಳ್ತಾನೆ. ಆವಾಗ ಇಟ್ಸ್ ಅ ಕ್ವೆಶ್ಚನ್. ಓಕೆ, ಯಾರ ಕ್ವೆಶ್ಚನ್ ಇದು? ಗೊಂಜಾಲೋನ ಕ್ವೆಶ್ಚನ್. ಯಾರಿಗೆ? ಲೋರಾಳಿಗೆ. ಹಾಗಾಗಿ ನೀವೇನು ಬರೀತೀರಿ? ಗೊಂಜಾಲೋ ಆಸ್ಕ್ಡ್ ಲೋರಾ ವಾಟ್. ಅಲ್ಲಿ WH ಕ್ವೆಶ್ಚನ್ ವರ್ಡ್ ಇದೆ, ಅದನ್ನೇ ನಾವು ಕಂಜಂಕ್ಷನ್ ಆಗಿ ಬಳಸಬೇಕಾಗತ್ತೆ. ಗೊಂಜಾಲೋ ಆಸ್ಕ್ಡ್ ಲೋರಾ ವಾಟ್. ವಾಟ್. ಡೂ ಯು ಅಂತ ಇದೆ, ಯು ಡೂ ಅಂತ ಅಂದ್ಕೊಳ್ಳಿ ಮನಸ್ಸಲ್ಲಿ. ಯು ರೆಫರ್ಸ್ ಟು ಲೋರಾ, ಹಾಗಾಗಿ ಶಿ ಅಂತ ಆಗಬೇಕು. ನೋಡಿ, ಮತ್ತೆ ಒಂದು ಎಕ್ಸಾಂಪಲ್ ಬಂದಿದೆ. ಡೂ ಅನ್ನೋ ಪದ ಇದೆ, ನಿಯಮದ ಪ್ರಕಾರ ಡಿಡ್ ಆಗಬೇಕು, ಹೆಲ್ಪಿಂಗ್ ವರ್ಬ್. ಆ ಡಿಡ್ ಮತ್ತು ವಿಶ್ ಸೇರಿಬಿಟ್ಟು ಡಿಡ್ ವಿಶ್ ಅಂತ ಬರೆಯುವುದರ ಬದಲಾಗಿ ಪಾಸ್ಟ್ ಟೆನ್ಸಲ್ಲಿ ವಿಶ್ಡ್ ಅಂತ ನಾವು ಬರಿಬೇಕು. ಅದನ್ನು ನೋಡಿ, ನೀವು ಆ ಮೂರನೇ ಡೈಲಾಗನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಿಸಿದರೆ ಹೀಗಾಗತ್ತೆ. ಡಾನ್ ಗೊಂಜಾಲೋ ಆಸ್ಕ್ಡ್ ಡೋನಾ ಲೋರಾ ವಾಟ್ ಶಿ ವಿಶ್ಡ್ ಅಂತ ಬದಲಾಗುತ್ತೆ. ಇಲ್ಲಿ ಬದಲಾವಣೆಗಳು ಏನು, ಮುಖ್ಯವಾದ ಬದಲಾವಣೆ ಏನು ಅಂತ ಹೇಳಿದರೆ ಯು ಶಿ ಆಗಿ ಬದಲಾಗುತ್ತೆ,
ನೀವು ಅದನ್ನು ಗುರುತಿಸ್ತೀರಿ ತುಂಬ ಸುಲಭವಾಗಿ. ಆದರೆ ಡೂ ಇದ್ದದ್ದು ಡಿಡ್ ಆಗಬೇಕು. ಆ ಡಿಡ್ ಪ್ಲಸ್ ವಿಶ್ ಉಳಿದಿರುವಂಥ ಕ್ರಿಯಾಪದ ಎರಡು ಸೇರಿಬಿಟ್ಟು ಪಾಸ್ಟ್ ಟೆನ್ಸಲ್ಲಿ ವಿಶ್ಡ್ ಅಂತ ಆಗಬೇಕು. ಟೆನ್ಸ್ನ ಐಡಿಯಾ ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳು ಈ ರೀತಿಯಾಗಿ ಗ್ರಹಿಸಿಕೊಂಡು ವಾಕ್ಯಗಳನ್ನು ಬದಲಿಸಬೇಕು. ಇಲ್ಲ ಅಂದರೆ ಸುಲಭವಾಗಿ ಹೇಳೋದೇನು ಅಂತ ಹೇಳಿದ್ರೆ, ಇಟ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಇಟ್ ಶುಡ್ ಬಿ ಚೇಂಜ್ಡ್ ಇನ್ ಟು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ನಾವು ಹೇಳ್ಬೋದು. ದ ನೆಕ್ಸ್ಟ್ ಡೈಲಾಗ್ ಬೈ ಲೋರಾ, ಎರಡು ಸ್ಟೇಟ್ಮೆಂಟ್ಸ್ ಇದೆ. ಹಾಗಾಗಿ ಮೊದಲನೇದು ಬರಿತೀರಿ, ಯು ಹ್ಯಾವ್ ಸ್ಕೇರ್ಡ್ ಅವೇ ದ ಬರ್ಡ್ಸ್. ನೀನು ಪಕ್ಷಿಗಳನ್ನು ಓಡಿಸಿದೀಯಾ, ಹೆದರಿಸ್ಬಿಟ್ಟಿದೆಯಾ ಅಂತ ಅವಳು ಹೇಳ್ತಾಳೆ. ಇಟ್ಸ್ ಎ ಸ್ಟೇಟ್ಮೆಂಟ್. ಹಾಗಾಗಿ ಬರಿತೀರಿ, ಲೋರಾ ಟೋಲ್ಡ್ ಗೋನ್ಜಾಲೋ. ದ್ಯಾಟ್ ಸ್ಟೇಟ್ಮೆಂಟ್ ಇದೆ, ಹಾಗಾಗಿ ದ್ಯಾಟ್ ಅನ್ನುವಂತಹ ಕಂಜಂಕ್ಷನ್. ಯು ಅಂತ ಇದೆ, ದ ವರ್ಡ್ ಯು ರೆಫರ್ಸ್ ಟು ಗೋನ್ಜಾಲೋ. ನೀನು ಅಂದರೆ ಯಾರು ಇಲ್ಲಿ? ಗೋನ್ಜಾಲೋ. ಹಾಗಾಗಿ ಹೀ ಆಗುತ್ತೆ. ಹ್ಯಾವ್ ಇದ್ದಿದ್ದು ಏನಾಗಬೇಕು ನಿಯಮದ ಪ್ರಕಾರ? ಹ್ಯಾಡ್ ಆಗಬೇಕು. ಹೀ ಹ್ಯಾಡ್ ಸ್ಕೇರ್ಡ್ ಅವೇ ದ ಬರ್ಡ್ಸ್. ನೋಡೋಣ ಮೊದಲನೇ ವಾಕ್ಯ ಹೇಗಾಗುತ್ತೆ ಅಂತ ಹೇಳಿ. ಡೋನಾ ಲೋರಾ ಟೋಲ್ಡ್ ಗೋನ್ಜಾಲೋ ದ್ಯಾಟ್ ಹೀ ಹ್ಯಾಡ್ ಸ್ಕೇರ್ಡ್ ಅವೇ ದ ಬರ್ಡ್ಸ್. ಸರಿ ಇದೆ, ನಾವು ಚರ್ಚೆ ಮಾಡಿರುವಂಥದ್ದು. ಎರಡನೇ ವಾಕ್ಯ ಇದೆ ನೋಡಿ, ಅದು ಕೂಡ ಸ್ಟೇಟ್ಮೆಂಟ್ ಇದೆ. ಎರಡು ಸ್ಟೇಟ್ಮೆಂಟ್ ಒಬ್ಬರದ್ದೇ ಇರುವಾಗ ನಾವು ಮತ್ತೆ ಯಾರು ಯಾರಿಗೆ ಹೇಳಿದರು ಅಂತ ರಿಪೀಟ್ ಮಾಡುವ ಅವಶ್ಯಕತೆ ಇಲ್ಲ. ಬದಲಾಗಿ ಶಿ ಕಂಟಿನ್ಯೂಡ್ ದ್ಯಾಟ್ ಅಂತ ನೀವು ಬರಿಬೋದು. ಇಲ್ಲಿ ನೋಡಿ, ಮೊದಲನೇ ವಾಕ್ಯದಲ್ಲಿ ಹ್ಯಾವ್ ಇದ್ದದ್ದು ಹ್ಯಾಡ್ ಆಗಿ ಬದಲಾಗಿದೆ. ಆಮೇಲೆ ಯು ಇದ್ದದ್ದು ಹೀ ಆಗಿ ಬದಲಾಗಿದೆ. ನೆಕ್ಸ್ಟ್ ಶಿ ಕಂಟಿನ್ಯೂಡ್ ದ್ಯಾಟ್ ದೇ ಹ್ಯಾಡ್ ಬೀನ್ ಫೀಡಿಂಗ್ ಆನ್ ಹರ್ ಕ್ರಮ್ಸ್. ಎರಡನೇ ಸ್ಟೇಟ್ಮೆಂಟ್ ನೋಡಿ, ದೇ ಇದು ಬದಲಾಗಲ್ಲ, ಹಾಗೆ ಇರುತ್ತೆ. ವೇರ್ ಇದ್ದಿದ್ದು ನಿಯಮದ ಪ್ರಕಾರ ಹ್ಯಾಡ್ ಬೀನ್ ಆಗಬೇಕು. ದೇ ಹ್ಯಾಡ್ ಬೀನ್ ಫೀಡಿಂಗ್ ಆನ್ ಮೈ ಅಂತ ಇದೆ, ನನ್ನ ಅಂತ ಇದೆ. ಲೋರಾ ಹೇಳ್ತಾ ಇದ್ದಾಳೆ ನನ್ನ ಅಂತ. ಲೋರಾ ಹೇಳಿದರೆ ದ ವರ್ಡ್ ಮೈ ರೆಫರ್ಸ್ ಟು ಲೋರಾ, ಹಾಗಾಗಿ ಅದು ಹರ್ ಅಂತ ಆಗಬೇಕು. ಫೀಡಿಂಗ್ ಆನ್ ಹರ್ ಕ್ರಮ್ಸ್ ಅಂತ ಆಗಬೇಕು. ಇಲ್ಲಿ ಇದ್ದಂತಹ ಬದಲಾವಣೆ ಏನಂತ ಹೇಳಿದ್ರೆ, ವೇರ್ ಇದ್ದಿದ್ದು ಹ್ಯಾಡ್ ಬೀನ್ ಆಗಿ ಬದಲಾಗುತ್ತೆ, ಮೈ ಇದ್ದಿದ್ದು ಹರ್ ಆಗಿ ಬದಲಾಗುತ್ತೆ. ದ ನೆಕ್ಸ್ಟ್ ಎಕ್ಸಾಂಪಲ್ ಈಸ್, ನೆಕ್ಸ್ಟ್ ಕನ್ವರ್ಸೇಷನ್ ಈಸ್ ಬಿಟ್ವೀನ್ ಡೋನಾ ಲೋರಾ ಆ್ಯಂಡ್ ಡಾನ್ ಗುನ್ಸಾಲೋ. ಲೋರಾಳ ಡೈಲಾಗ್ ಇದೆ ನೋಡಿ. ಡೂ ಯು ಯೂಸ್ ಯುವರ್ ಹ್ಯಾಂಡ್ ಕರ್ಚೀಫ್ ಆ್ಯಸ್ ಎ ಶೂ ಬ್ರಷ್ ಅಂತ ಕೇಳ್ತಾನೆ. ನೀವು ನಿಮ್ಮ ಹ್ಯಾಂಡ್ ಕರ್ಚೀಫನ್ನು ಶೂ ಬ್ರಷ್ ಆಗಿ ಬಳಸ್ತೀರಾ ಅಂತ ಕೇಳಿದಾಗ ಗೋನ್ಜಾಲೋ, ವೈ ನಾಟ್, ಯಾಕೆ ಆಗಬಾರ್ದು, ನಾನು ಯಾಕೆ ಬಳಸಬಾರ್ದು ಅಂತ ಶಾರ್ಟ್ ರಿಪ್ಲೈಯನ್ನು ಕೊಡ್ತಾನೆ. ಲೋರಾ, ಡೂ ಯು ಯೂಸ್ ಅ ಶೂ ಬ್ರಷ್ ಆ್ಯಸ್ ಎ ಹ್ಯಾಂಡ್ ಕರ್ಚೀಫ್. ನೀವು ನಿಮ್ಮ ಹ್ಯಾಂಡ್ ಕರ್ಚೀಫನ್ನು ನಿಮ್ಮ ಶೂ ಬ್ರಷನ್ನು ಹ್ಯಾಂಡ್ ಕರ್ಚೀಫಾಗಿ ಬಳಸ್ತೀರಾ ಅಂತ ಲೋರಾಳ ಡೈಲಾಗ್ ಇದೆ. ಗೋನ್ಜಾಲೋನ ಡೈಲಾಗ್, ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್ಸ್. ನನ್ನ ಈ ಚಟುವಟಿಕೆಗಳನ್ನು ವಿಮರ್ಶೆ ಮಾಡುವಂತಹ ನಿಮಗೆ ಯಾವ ಹಕ್ಕಿದೆ ಅಂತ ಗೋನ್ಜಾಲೋ ಕೇಳ್ತಾನೆ. ಅ ನೇಬರ್ಸ್ ರೈಟ್ ಅಂತ ಅವಳು ರಿಪ್ಲೈ ಮಾಡ್ತಾಳೆ. ಓಕೆ, ದ ಫಸ್ಟ್ ಡೈಲಾಗ್ ಬೈ ಲೋರಾ ಈಸ್ ಅ ಕ್ವೆಶ್ಚನ್. ಡೂ ಯು ಯೂಸ್ ಯುವರ್ ಹ್ಯಾಂಡ್ ಕರ್ಚೀಫ್ ಆ್ಯಸ್ ಎ ಶೂ ಬ್ರಷ್ ಅನ್ನುವಂಥದ್ದು ಪ್ರಶ್ನೆ ಇದೆ, ಸ್ಪಷ್ಟವಾಗಿದೆ. ಅದನ್ನು ಮೊದಲು ಬರಿತೀರಿ. ಲೋರಾ ಆಸ್ಕ್ಡ್ ಗೋನ್ಜಾಲೋ ಇಫ್ ಯಾಕೆ ಅಂತ ಹೇಳಿದರೆ ಇಲ್ಲಿ ಪ್ರಶ್ನೆ ಹೆಲ್ಪಿಂಗ್ ವರ್ಬಿಂದ ಪ್ರಾರಂಭ ಆಗಿದೆ. ಲೋರಾ ಆಸ್ಕ್ಡ್ ಗೋನ್ಜಾಲೋ ಇಫ್. ಡೂ ಯು ಅನ್ನೋದನ್ನು ಮನಸ್ಸಲ್ಲಿ ಯು ಡೂ ಅಂತ ಅಂದ್ಕೊಳ್ಳಿ. ದ ವರ್ಡ್ ಯು ರೆಫರ್ಸ್ ಟು ಗೋನ್ಜಾಲೋ, ಹಾಗಾಗಿ ಹೀ ಆಗಬೇಕು. ಇಫ್ ಹೀ, ಡೂ ಇದ್ದದ್ದು ಡಿಡ್ ಆಗಬೇಕು. ಡಿಡ್ ಪ್ಲಸ್ ಯೂಸ್ ಸೇರಿ ಏನಾಗುತ್ತೆ? ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ಡ್ ಅಂತ ಆಗುತ್ತೆ. ಇಫ್ ಹೀ ಯೂಸ್ಡ್ ಯುವರ್ ಅಂತ ಇದೆ. ಯುವರ್ ಅನ್ನೋದು ಗೋನ್ಜಾಲೋ ಕುರಿತಾಗಿ ಹೇಳುವಂಥದ್ದು, ಅದು ಹೀಸ್ ಆಗಬೇಕು. ಇಫ್ ಹೀ ಯೂಸ್ಡ್ ಹೀಸ್ ಹ್ಯಾಂಡ್ ಕರ್ಚೀಫ್ ಆ್ಯಸ್ ಎ
ಶೂ ಬ್ರಷ್. ನೋಡೋಣ ವಾಕ್ಯ ಹಾಗೆ ಇದೆಯಾ ಅಂತ. ಓಕೆ. ಲೋರಾ ಆಸ್ಕ್ಡ್ ಗೊಂಜಾಲೋ ವೆದರ್ ಹಿ ಯೂಸ್ಡ್ ಹೀಸ್ ಹ್ಯಾಂಡ್ ಕರ್ಚೀಫ್ ಆ್ಯಸ್ ಎ ಶೂ ಬ್ರಷ್. ನಾವು ಮೇಲೆ ಚರ್ಚೆ ಮಾಡಿದ ಹಾಗೆಯೇ ವಾಕ್ಯ ಇದೆ. ಎರಡನೇದು ವೈ ನಾಟ್, ಯಾಕೆ ಆಗಬಾರ್ದು, ಯಾವ ಟೆನ್ಸಲ್ಲಿ ಇದೆಯೋ ಅದೇ ಟೆನ್ಸಲ್ಲಿ ವೈ ವೈ ಡೋಂಟ್ ಐ ಅಂದಂಗೆ ಅದು ಅಲ್ವಾ. ಓಕೆ, ಅದನ್ನು ನೀವು ಹೇಗೆ ಚೇಂಜ್ ಮಾಡ್ತೀರಿ ಅಂತ ಹೇಳಿದರೆ, ಸೊ ಗೋನ್ಸಾಲೋ ಈ ಮೊದಲನೇ ವಾಕ್ಯದಲ್ಲಿ ಆದಂಥ ಬದಲಾವಣೆಗಳಿದೆ ನೋಡಿ. ಸೊ ಯು ಇದ್ದದ್ದು ಹಿ ಆಗಿ ಬದಲಾಗಿದೆ, ಡೂ ಇದ್ದದ್ದು ಡಿಡ್ ಆಗಿ ಬದಲಾಗಿದೆ, ಆ ಡಿಡ್ ಪ್ಲಸ್ ಯೂಸ್ ಸೇರಿಬಿಟ್ಟು ಯೂಸ್ಡ್ ಅಂತ ಆಗಿದೆ. ಸೊ ಯುವರ್ ಇದ್ದದ್ದು ಹೀಸ್ ಆಗಿ ಬದಲಾಗಿದೆ. ಎರಡನೆಯ ಉದಾಹರಣೆ ಏನಾಗುತ್ತೆ ಅಂತ ಹೇಳಿದರೆ, ಗೋನ್ಸಾಲೋ ರಿಪ್ಲೈಡ್ ಲೋರಾ. ಲೋರಾಳಿಗೆ ರಿಪ್ಲೈ ಮಾಡ್ತಾನೆ, ವೈ ನಾಟ್ ಹಿ ಯೂಸ್ಡ್ ಇಟ್, ಯಾಕೆ ತಾನದನ್ನು ಬಳಸಲಿಕ್ಕೆ ಆಗ್ತಿರಲಿಲ್ಲ ಅಂತ ಹೇಳಿಬಿಟ್ಟು ಪ್ರಶ್ನೆಯನ್ನು ಮಾಡ್ತಾನೆ. ದ ನೆಕ್ಸ್ಟ್ ಡೈಲಾಗ್ ಈಸ್ ಬೈ ಲೋರಾ. ಡೂ ಯು ಯೂಸ್ ಎ ಶೂ ಬ್ರಷ್ ಆ್ಯಸ್ ಅ ಹ್ಯಾಂಡ್ ಕರ್ಚೀಫ್. ನೀವು ಕನ್ನಡ ಅರ್ಥದ ಅವಶ್ಯಕತೆ ಇಲ್ಲ. ಓಕೆ, ಪ್ರಶ್ನೆ ಇದೆ. ಲೋರಾ ಆಸ್ಕ್ಡ್ ಗೊಂಜಾಲೋ ಇಫ್ ಯಾಕೆ ಅಂತ ಹೇಳಿದರೆ, ಇದು ಹೆಲ್ಪಿಂಗ್ ವರ್ಬಿಂದ ಪ್ರಾರಂಭವಾದಂತಹ ಒಂದು ವಾಕ್ಯ ಇದೆ. ಹಾಗಾಗಿ ಲೋರಾ ಆಸ್ಕ್ಡ್ ಗೊಂಜಾಲೋ ಇಫ್, ಡೂ ಯು ಅಂತ ಇದೆ ಮತ್ತೆ. ಸೊ ಯು ಡೂ ಅಂತ ಹೇಳಿ ನಾವು ಗ್ರಹಿಸ್ಕೊಳ್ಬೇಕು. ಆವಾಗ ಸೊ ಯು ರೆಫರ್ಸ್ ಟು ಗೊಂಜಾಲೋ, ಅದು ಹೀ ಆಗುತ್ತೆ. ದೆನ್ ಡೂ ಇದ್ದದ್ದು ನಿಯಮದ ಪ್ರಕಾರ ಡಿಡ್ ಆಗಬೇಕು. ಡಿಡ್ ಪ್ಲಸ್ ಯೂಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ಡ್ ಅಂತ ಆಗಬೇಕು. ಇಫ್ ಹೀ ಯೂಸ್ಡ್ ಎ ಶೂ ಬ್ರಷ್ ಆ್ಯಸ್ ಅ ಹ್ಯಾಂಡ್ ಕರ್ಚೀಫ್. ನೋಡೋಣ ವಾಕ್ಯ ಹೇಗಿದೆ ಅಂತ. ಸರಿಯಾಗಿದೆ. ಲೋರಾ ಆಸ್ಕ್ಡ್ ಗೊಂಜಾಲೋ ವೆದರ್ ಅಥವಾ ಇಫ್ ಹಿ ಯೂಸ್ಡ್ ಎ ಶೂ ಬ್ರಷ್ ಆ್ಯಸ್ ಅ ಹ್ಯಾಂಡ್ ಕರ್ಚೀಫ್. ಸರಿ ಇದೆ. ಇಲ್ಲಿ ನೋಡಿ, ಯು ಇದ್ದದ್ದು ಹೀ ಆಗಿ ಬದಲಾಗಿದೆ, ಡೂ ಇದ್ದದ್ದು ಡಿಡ್ ಆಗಬೇಕು. ಆ ಡಿಡ್ಡು ಮತ್ತು ಜೊತೆಗೆ ವರ್ಬ್ ಯೂಸ್ ಸೇರಿಬಿಟ್ಟು ಯೂಸ್ಡ್ ಆಗಿ ಬದಲಾಗಿದೆ, ನಾವು ಗಮನಿಸಿದ್ದೇವೆ. ನೆಕ್ಸ್ಟ್ ನೋಡಿ, ಕ್ವೆಶ್ಚನ್ ಇದೆ ಮತ್ತೆ ಗೋನ್ಸಾಲೋದು. ಯಾರಿಗೆ? ಲೋರಾಳಿಗೆ. ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್ಸ್ ಅಂತ ಪ್ರಶ್ನೆ ಇದೆ, ಬರಿತೀರಿ. ಗೋನ್ಸಾಲೋ ಆಸ್ಕ್ಡ್ ಲೋರಾ ಅಲ್ವಾ. WH ಕ್ವೆಶ್ಚನ್ ನೋಡಿದೆ, ವಾಟ್ ಅಂತ ಹೇಳಿ. ಹಾಗಂತೇಳಿ ವಾಟನ್ನು ಮಾತ್ರ ತಗೊಳ್ಳಿಕ್ಕಾಗಲ್ಲ. ಇಲ್ಲಿ ವಾಟ್ಸ್ ರೈಟ್ ಅನ್ನೋದನ್ನು ಒಟ್ಟಿಗೆ ತಗೊಳ್ಬೇಕು. ಗೋನ್ಸಾಲೋ ಆಸ್ಕ್ಡ್ ಲೋರಾ ವಾಟ್ ರೈಟ್ ಬರ್ದಾಯಿತು. ಈಗ ಹ್ಯಾವ್ ಯು ಇದ್ದದ್ದನ್ನು ಯು ಹ್ಯಾವ್ ಅಂತ ಅಂದ್ಕೊಳ್ಳಿ. ಸೊ ಯು ಇದ್ದದ್ದು ಏನಾಗುತ್ತೆ, ಇಟ್ ರೆಫರ್ಸ್ ಟು ಲೋರಾ. ನೀನು ಅಂದರೆ ಇಲ್ಲಿ ಲೋರಾ ಆಗುತ್ತೆ, ಹಾಗಾಗಿ ಅದು ಶಿ ಆಗಬೇಕು. ಶಿ. ಹ್ಯಾವ್ ಇದ್ದದ್ದು ಹ್ಯಾಡ್ ಆಗಲ್ಲ, ಇದು ಹೆಲ್ಪಿಂಗ್ ವರ್ಬ್, ಇಲ್ಲಿ ಚೇಂಜ್ ಆಗಲ್ಲ. ಚೇಂಜ್ ಆಗುತ್ತೆ. ವಾಟ್ ರೈಟ್, ವಾಟ್ ರೈಟ್ ಶಿ ಹ್ಯಾಡ್. ಹ್ಯಾವ್ ಇದ್ದದ್ದು ಹ್ಯಾಡ್ ಆಗುತ್ತೆ. ಶಿ ಹ್ಯಾಡ್ ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್ಸ್ ಅಂತ ಹೇಳ್ತಾನೆ. ಮೈ ಇದ್ದದ್ದು ಏನಾಗಬೇಕು, ಸೊ ಹೀಸ್ ಆ್ಯಕ್ಷನ್ಸ್ ಅಂತ ಆಗಬೇಕು. ನೋಡೋಣ. ಗೋನ್ಸಾಲೋ ಆಸ್ಕ್ಡ್ ಲೋರಾ ವಾಟ್ ರೈಟ್ ಶಿ ಹ್ಯಾಡ್ ಟು ಕ್ರಿಟಿಸೈಸ್ ಹೀಸ್ ಆ್ಯಕ್ಷನ್ಸ್. ಇಲ್ಲಿ ಆದಂತಹ ಬದಲಾವಣೆಗಳೇನು ಅಂತ ಹೇಳಿದರೆ, ಯು ಇದ್ದದ್ದು ಶಿ ಆಗಿ ಬದಲಾಗಿದೆ, ಹ್ಯಾವ್ ಇದ್ದದ್ದು ಹ್ಯಾಡ್ ಆಗಿ ಬದಲಾಗಿದೆ, ಮೈ ಇದ್ದದ್ದು ಹೀಸ್ ಆಗಿ ಬದಲಾಗಿದೆ. ಬದಲಾವಣೆಗಳು. ಇನ್ನು ಕೊನೆಯ ವಾಕ್ಯ ಇದೆ, ಒಂದು ರಿಪ್ಲೈ ಇದೆ. ಅ ನೇಬರ್ಸ್ ರೈಟ್. ನಿನಗೆ ಯಾವ ಹಕ್ಕಿದೆ ಅಂತ ಹೇಳಿದರೆ, ಒಬ್ಬ ನೆರೆಹೊರೆಯವರ ಹಕ್ಕಿದೆ ನನಗೆ ಅಂತ ಅವಳು ಹೇಳ್ತಾಳೆ. ಸೊ ಅದನ್ನು ನಾವು ಹೇಗೆ ಹೇಳ್ಬೋದು ಅಂತ ಹೇಳಿದರೆ, ಲೋರಾ ರಿಪ್ಲೈಡ್ ಗೊಂಜಾಲೋ, ಆನ್ಸರ್ಡ್ ಗೊಂಜಾಲೋ ಅಥವಾ ಟೋಲ್ಡ್ ಗೊಂಜಾಲೋ ದ್ಯಾಟ್. ಇಷ್ಟು ಬರೀತೀರಿ. ಬರೆದ್ಬಿಟ್ಟು ಮೇಲ್ಗಡೆ ಇರೋ ಟೆನ್ಸಲ್ಲೇ ನೀವು ಬರೆಯೋದಾದರೆ ಅದು ಅ ನೇಬರ್ಸ್ ರೈಟ್ ಅಂತ ಹೇಳಿದರೆ ಐ ಹ್ಯಾವ್ ಅ ನೇಬರ್ಸ್ ರೈಟ್ ಅಂತ ಹೇಳ್ದಂಗೆ, ಅಥವಾ
ಇಟ್ ಈಸ್ ಅ ನೇಬರ್ಸ್ ರೈಟ್ ಅಂತ ಕೂಡ ಹೇಳ್ದಂಗೆ. ನೀವು ಹ್ಯಾವಲ್ಲಿ ಹೇಳೋದಾದರೆ ಏನಾಗುತ್ತೆ ಅಂತ ಹೇಳಿದ್ರೆ ಶಿ ಹ್ಯಾಡ್ ಅ ನೇಬರ್ಸ್ ರೈಟ್ ಅಂತ ಆಗುತ್ತೆ. ಅಥವಾ ಇಟ್ ಈಸ್ ಅ ನೇಬರ್ಸ್ ರೈಟ್ ಅಂತ ನೀವು ಅಂದ್ಕೊಳ್ಳೋದಾದರೆ ಇಟ್ ವಾಸ್ ಅ ನೇಬರ್ಸ್ ರೈಟ್ ಅಂತ ಕೂಡ ಆಗುತ್ತೆ. ಲೋರಾ ರಿಪ್ಲೈಡ್ ಗೊಂಜಾಲೋ ದಟ್ ಶಿ ಹ್ಯಾಡ್ ಅ ನೇಬರ್ಸ್ ರೈಟ್. ಶಿ ಹ್ಯಾಡ್ ಅ ನೇಬರ್ಸ್ ರೈಟ್ ಅನ್ನೋದನ್ನು ಕೂಡ ನೀವೇನು ಮಾಡ್ಬೋದು, ಇಟ್ ವಾಸ್ ಅ ನೇಬರ್ಸ್ ರೈಟ್ ಅಂತ ಕೂಡ ಬದಲಿಸ್ಬೋದು. ನೋಡಿ ಬದಲಾವಣೆಗಳನ್ನು ಕಾಣ್ತಾ ಇದ್ದೇವೆ. ಇಟ್ ವಾಸ್ ಅಂತ ಕೂಡ ಮಾಡ್ಬೋದು ಅಥವಾ ಶಿ ಹ್ಯಾಡ್ ಅಂತ ಕೂಡ ನೀವು ಮಾಡಬಹುದು. I think it's today's last example. Again, the dialogue, the conversation is between Don Gonzalo and Donna Laura. Don Gonzalo says, "But first I shall take a pinch of snuff. Will you have some?" Donna Laura, "If it is good." Don Gonzalo, "It is of the finest. You will like it." Donna Laura, "It clears my head." Don Gonzalo, "And mine." ಸೊ ಇದನ್ನು ನಾವು ಹೇಗೆ ಬದಲಿಸ್ತಾ ಹೋಗ್ತೇವೆ ಅಂತ ಹೇಳಿದರೆ, ಫಸ್ಟ್ ಡೈಲಾಗ್ ಈಸ್ ಬೈ ಡಾನ್ ಗೊಂಜಾಲೋ ಆ್ಯಂಡ್ ಹಿ ಹ್ಯಾಸ್ ಅ ಸ್ಟೇಟ್ಮೆಂಟ್ ಆ್ಯಂಡ್ ಅ ಕ್ವೆಶ್ಚನ್ ಆ್ಯಸ್ ವೆಲ್. ಒಂದು ಸ್ಟೇಟ್ಮೆಂಟ್ ಇದೆ, ಒಂದು ಪ್ರಶ್ನೆ ಇದೆ. ಹಾಗಾಗಿ ಮೊದಲು ಸ್ಟೇಟ್ಮೆಂಟನ್ನು ಬರಿತೀರಿ. ಗೋನ್ಜಾಲೋ ಸ್ಯಾಡ್ ಟು ಲೋರಾ ಅಥವಾ ಟೋಲ್ಡ್ ಲೋರಾ ದ್ಯಾಟ್, ಬಟ್ ಫಸ್ಟ್ ಐ ಅಂತ ಇದೆ. ಐ ಇದ್ದದ್ದು ಹೀ ಆಗುತ್ತೆ. ಯಾಕಂದರೆ ನಾನು ಅಂತ ಗೋನ್ಜಾಲೋ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಹೀ ಆಗಬೇಕು. ಹೀ ಶಾಲ್ ಇದ್ದದ್ದು ಶುಡ್ ಆಗಬೇಕು ನಿಯಮದ ಪ್ರಕಾರ. ಆದರೆ ಇಲ್ಲಿ ಐ ಇದ್ದದ್ದು ಹೀ ಆದ ಕಾರಣಕ್ಕಾಗಿ ಏನು ಮಾಡಬೇಕು, ನಾವಲ್ಲಿ ಶುಡ್ ಬದಲಾಗಿ ವುಡ್ಡನ್ನು ಬಳಸ್ತೇವೆ. ಫ್ಯೂಚರ್ ಟೆನ್ಸಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಶಾಲನ್ನು ಐ ಮತ್ತು ವಿನ ಜೊತೆ ಮಾತ್ರ ಬಳಸ್ತೇವೆ. ಉಳಿದಿದ್ದಕ್ಕೆಲ್ಲ ವಿಲ್ಲನ್ನು ಬಳಸ್ತೇವೆ. ಶಾಲ್ ಬಳಸಬಾರ್ದಂತಿಲ್ಲ, ಬಳಸಿದರೆ ಅದು ಆರ್ಡರ್ ಆಗಿ ಒಂದು ರೀತಿ ಡ್ಯೂಟಿಯಾಗಿ ಬದಲಾಗುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ನಾವೇನು ಮಾಡ್ತೇವೆ, ಶಾಲನ್ನು ಶುಡ್ ಬದಲಾಗಿ ವುಡ್ ಮಾಡ್ತೇವೆ. ಹಾಗಾಗಿ ಬಟ್ ಫಸ್ಟ್ ಹಿ ವುಡ್ ಟೇಕ್ ಅ ಪಿಂಚ್ ಆಫ್ ಸ್ನಫ್ ಅಂತ ಬದಲಾಗುತ್ತೆ. ಗಮನಿಸೋಣ. ಡಾನ್ ಗೊಂಜಾಲೋ ಟೋಲ್ಡ್ ಡೋನಾ ಲೋರಾ ದ್ಯಾಟ್ ಬಟ್ ಫಸ್ಟ್ ಹಿ ವುಡ್ ಟೇಕ್ ಅ ಪಿಂಚ್ ಆಫ್ ಸ್ನಫ್. ಎರಡನೇದು ಪ್ರಶ್ನೆ ಇದೆ, ಅದನ್ನು ಕೂಡ ಬರಿಬೇಕಾಗತ್ತೆ. ಯಾರು ಪ್ರಶ್ನೆ ಮಾಡಿದ್ದು? ಗೊಂಜಾಲೋ. ಯಾರಿಗೆ? ಲೋರಾಳಿಗೆ. ಗೊಂಜಾಲೋ ಆಸ್ಕ್ಡ್ ಲೋರಾ ಅಂತ ಆಗುತ್ತೆ. ಇಫ್ ಯಾಕೆ ಅಂತ ಹೇಳಿದರೆ ಪ್ರಶ್ನೆ ಹೆಲ್ಪಿಂಗ್ ವರ್ಬಿಂದ ಪ್ರಾರಂಭ ಆಗಿದೆ. ಇಫ್ ವಿಲ್ ಯು ಅಂತ ಇದೆ, ಯು ವಿಲ್ ಅಂತ ಅಂದ್ಕೊಳ್ಳಿ. ಹಿಯರ್ ದ ವರ್ಡ್ ಯು ರೆಫರ್ಸ್ ಟು ಲೋರಾ. ಇಲ್ಲಿ ಯು ಅಂದರೆ ಲೋರಾ ಆಗ್ತಾಳೆ, ಹಾಗಾಗಿ ಅದು ಶಿ ಆಗುತ್ತೆ. ವಿಲ್ ಇದ್ದದ್ದು ವುಡ್ ಆಗುತ್ತೆ. ಹ್ಯಾವ್ ರಿಮೇನ್ಸ್ ದ ಸೇಮ್, ಹ್ಯಾವ್ ಹಾಗೆ ಇರುತ್ತೆ, ಹ್ಯಾಡ್ ಆಗಲ್ಲ. ಸಮ್, ಓಕೆ, ಅದನ್ನು ಬದಲಿಸಿದರೆ ಹೀಗಾಗುತ್ತೆ ನೋಡಿ. ಹಿ ಆಸ್ಕ್ಡ್ ಹರ್ ವೆದರ್ ಶಿ ವುಡ್ ಹ್ಯಾವ್ ಸಮ್ ಅಂತ ಬದಲಾಗುತ್ತೆ. ಇಲ್ಲಿ ಆದಂತಹ ಬದಲಾವಣೆಗಳೇನು ಅಂತ ಹೇಳಿದರೆ, ಮೊದಲನೇ ಡೈಲಾಗಲ್ಲಿ ಐ ಇದ್ದದ್ದು ಹಿ ಆಗಿ ಬದಲಾಗಿದೆ. ಶಾಲ್ ಇದ್ದದ್ದು ನಿಯಮದ ಪ್ರಕಾರ ಶುಡ್ ಆಗಬೇಕು, ಅದು ವುಡ್ ಆಗಿ ಬದಲಾಗಿದೆ. ದೆನ್ ವಿಲ್ ಇದ್ದದ್ದು ವುಡ್ ಆಗಿದೆ. ಅದೇ ವಾಕ್ಯದಲ್ಲಿ ಯು ಇದ್ದದ್ದು ಶಿ ಆಗಿ ಬದಲಾಗಿದೆ. ಇಫ್ ಇಟ್ ಈಸ್ ಗುಡ್, ಅವನು ಆಫರ್ ಮಾಡ್ತಾನಲ್ವಾ, ಆವಾಗ ಒಳ್ಳೆಯದಾಗಿದ್ದರೆ ಅಂತ ಅವಳು ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾಳೆ. ಸ್ಟೇಟ್ಮೆಂಟ್ ಇದೆ, ಡೋನಾ ಲೋರಾ ಟೋಲ್ಡ್ ಗೊಂಜಾಲೋ ದ್ಯಾಟ್ ಯಾಕೆ ಅಂದರೆ ಸ್ಟೇಟ್ಮೆಂಟ್ ಕಂಜಂಕ್ಷನ್. ಇಫ್ ಇಟ್ ಹಾಗೆ ಬರಿತೀರಿ, ಈಸ್ ಇದ್ದದ್ದು ವಾಸ್ ಆಗಬೇಕು, ದಟ್ಸ್ ಆಲ್. ಡೋನಾ ಲೋರಾ ರಿಪ್ಲೈಡ್ ಡಾನ್ ಗೊಂಜಾಲೋ ದ್ಯಾಟ್ ಇಫ್ ಇಟ್ ವಾಸ್ ಗುಡ್, ಈಸ್ ಇದ್ದದ್ದು ವಾಸ್ ಆಗುತ್ತೆ ಅಷ್ಟೇ. ದೆನ್ ಇಟ್ ಈಸ್ ಆಫ್ ದ ಫೈನೆಸ್ಟ್ ಅಂತ ಅವನು ಹೇಳ್ತಾನೆ. ಸ್ಟೇಟ್ಮೆಂಟ್ ಇದೆ, ಯು ವಿಲ್ ಲೈಕ್ ಇಟ್.
There are two statements made by Don Gonzalo. ಮೊದಲನೇ ಸ್ಟೇಟ್ಮೆಂಟ್ ಬರೀತೀರಿ. ಗೊಂಜಾಲೋ said to Laura or told Laura that. ಯಾಕೆಂದರೆ ಸ್ಟೇಟ್ಮೆಂಟ್ ಇಟ್ ಈಸ್ ಇದ್ದದ್ದು ವಾಸ್ ಆಗಬೇಕು ಅಷ್ಟೇ. ಇಟ್ ವಾಸ್ ಆಫ್ ದ ಫೈನೆಸ್ಟ್ ಆಗುತ್ತೆ. ನೋಡೋಣ ಹೇಗಾಗುತ್ತೆ ಅಂತ. ಡಾನ್ ಗೊಂಜಾಲೋ ಟೋಲ್ಡ್ ಡೊನಲೋರಾ ದ್ಯಾಟ್ ಇಟ್ ವಾಸ್ ಆಫ್ ದ ಫೈನೆಸ್ಟ್. ಈ ರೀತಿಯಾಗಿ ಬದಲಾಗುತ್ತೆ. ನಾವು ಚರ್ಚೆ ಮಾಡಿದ್ದು ಕೂಡ ಸರಿ ಇದೆ. ಎರಡನೇ ಸ್ಟೇಟ್ಮೆಂಟ್ ಇದೆ, ಯು ವಿಲ್ ಲೈಕ್ ಇಟ್. ಎರಡೂ ಸ್ಟೇಟ್ಮೆಂಟ್ ಇರೋದರಿಂದಾಗಿ ಗೊಂಜಾಲೋ ಕಂಟಿನ್ಯೂಡ್ ಅಥವಾ ಹಿ ಕಂಟಿನ್ಯೂಡ್ ದ್ಯಾಟ್ ಅಂತ ಬರಿತೇವೆ. ಯು, ದ ವರ್ಡ್ ಯು ರೆಫರ್ಸ್ ಟು ಲೋರಾ. ಇಲ್ಲಿ ಯು ಅಂದರೆ ಲೋರಾ, ಹಾಗಾಗಿ ಅದು ಯು ಇದ್ದದ್ದು ಶಿ ಆಗುತ್ತೆ, ವಿಲ್ ಇದ್ದದ್ದು ವುಡ್ ಆಗುತ್ತೆ. ಶಿ ವುಡ್ ಲೈಕ್ ದ್ಯಾಟ್ ಅಂತ ಬದಲಾಗುತ್ತೆ. ನೋಡೋಣ ವಾಕ್ಯ. ಹಿ ಫರ್ದರ್ ಸೇಡ್, ಅವನು ಮುಂದೆ ಹೇಳಿದ ಅಂತ ಕೂಡ ಬರಿಬೋದು. ಹಿ ಫರ್ದರ್ ಆ್ಯಡೆಡ್ ಅಂತ ಕೂಡ ಬರಿಬೋದು. ದ್ಯಾಟ್ ಶಿ ವುಡ್ ಲೈಕ್ ಇಟ್, ಈ ರೀತಿಯಾಗಿ ಬದಲಾಗುತ್ತೆ. ಇನ್ನು ನೆಕ್ಸ್ಟ್ ವಾಕ್ಯ ಲೋರಾಳದ್ದು ಸ್ಟೇಟ್ಮೆಂಟ್ ಇದೆ, ಇಟ್ ಕ್ಲಿಯರ್ಸ್ ಮೈ ಹೆಡ್. ಇಟ್ ಕ್ಲಿಯರ್ಸ್ ಮೈ ಹೆಡ್. ನೋಡಿ ಇಲ್ಲಿ ಗಮನಿಸಬೇಕಾದದ್ದು ಕ್ಲಿಯರ್ಸ್. ಮೊದಲ ಬದಲಾವಣೆಯೇ ಇತ್ತು, ಏನಂತ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಬೇಕು ಅಂತ ನಾನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೆ, ನೆನಪಿದೆಯಾ? ಸ್ಪೀಕ್ ಆರ್ ಸ್ಪೀಕ್ಸ್ ಅಂತ ಕೊಟ್ಟಿದ್ದೆ. ಆ ಸ್ಪೀಕ್ಸ್ ಬದಲಾಗಿ ಇಲ್ಲಿ ಏನು ಬಂದಿದೆ, ಕ್ಲಿಯರ್ಸ್ ಅನ್ನುವಂತಹ ಪದ ಬಂದಿದೆ. ಹಾಗಾಗಿ ಅಲ್ಲಿ ಸ್ಪೀಕ್ಸ್ ಇದ್ದದ್ದು ಸ್ಪೋಕ್ ಮಾಡಿದ್ರಿ, ಇಲ್ಲಿ ಕ್ಲಿಯರ್ಸ್ ಇದ್ದದ್ದು ಏನಾಗಬೇಕು, ಕ್ಲಿಯರ್ಡ್ ಅಂತ ಪಾಸ್ಟ್ ಟೆನ್ಸ್ ಆಗಬೇಕು. ಓಕೆ, ನೋಡೋಣ. ಡೊನಾಲೋರಾ ಟೋಲ್ಡ್ ಗೊಂಜಾಲೋ ದ್ಯಾಟ್ ಸ್ಟೇಟ್ಮೆಂಟ್ ಇದೆ, ಹಾಗಾಗಿ ದ್ಯಾಟ್ ಇಟ್ ಹಾಗೆ ಇರುತ್ತೆ. ಕ್ಲಿಯರ್ಸ್ ಇದ್ದಿದ್ದು ಏನಾಗಬೇಕು, ಪಾಸ್ಟ್ ಟೆನ್ಸ್ ಕ್ಲಿಯರ್ಡ್ ಅಂತ ಆಗಬೇಕು. ಮೈ ಹೆಡ್ ಅಂತ ಇದೆ. ಲೋರಾ ಮೈ, ಲೋರಾ ನನ್ನ ಅಂತ ಹೇಳ್ತಾಳೆ ಅಂತ ಹೇಳಿದರೆ ನನ್ನ ಅನ್ನುವ ಪದ ಅವಳ ಕುರಿತಾಗಿ ಹೇಳುತ್ತೆ. ಹಾಗಾಗಿ ಹಿಯರ್ ಮೈ ಮೀನ್ಸ್ ಹರ್ ಹೆಡ್. ಇಟ್ ಕ್ಲಿಯರ್ಡ್ ಹರ್ ಹೆಡ್ ಅಂತ ಆಗಬೇಕು. ಡೊನಾಲೋರಾ ಟೋಲ್ಡ್ ಗೊಂಜಾಲೋ ದ್ಯಾಟ್ ಇಟ್ ಕ್ಲಿಯರ್ಡ್ ಹರ್ ಹೆಡ್. ನನ್ನ ತಲೆ ಹಗುರ ಆಯಿತು ಅಂತ ಅವಳು ಹೇಳಿದರೆ, ಆ್ಯಂಡ್ ಮೈನ್, ನನ್ನದು ಕೂಡ ಅಂತ ಅವನು ಹೇಳ್ತಾನೆ. ನೋಡಿ, ಕ್ಲಿಯರ್ಸ್ ಇದ್ದಿದ್ದು ಕ್ಲಿಯರ್ಡ್ ಆಗಿದೆ, ಮೈ ಇದ್ದಿದ್ದು ಹರ್ ಆಗಿ ಬದಲಾಗಿದೆ, ಗಮನಿಸಬೇಕು. ಕೊನೆಯದು ಆ್ಯಂಡ್ ಮೈನ್, ನನ್ನದು ಕೂಡ ಅಂದರೆ ನನ್ನ ತಲೆಯೂ ಸಹ ಹಗುರಾಯಿತು ಅಂತ ಹೇಳಿದ ಹಾಗೆ. ಸೊ ಅದನ್ನು ನಾವು ರಿಪೋರ್ಟ್ ಮಾಡಿದರೆ ಅದು ಹೀಗೆ ಆಗುತ್ತೆ. ಗೊಂಜಾಲೋ said that it also cleared his mind ಅನ್ನೋದೇನಾಗುತ್ತೆ, ಪುಲ್ಲಿಂಗ್ ಆಗಿದ್ರೆ ಹೀಸ್ ಆಗಿ ಬದಲಾಗುತ್ತೆ. ಇಲ್ಲಿ ಹೀಸ್ ಅನ್ನೋದನ್ನು ಅಲ್ಲಿ ಹೆಡ್ ಅನ್ನೋದಕ್ಕೆ ನಾವು ರೆಫರ್ ಮಾಡಿದ್ರೆ ಅದನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೇನೆ ಅಷ್ಟೇ. ಓಕೆ, ದಿಸ್ ಈಸ್ ಹೌ ವಿ ಕ್ಯಾನ್ report the direct speech or the conversation from direct speech into indirect speech. ಒಂದು ಸಂಭಾಷಣೆಯನ್ನು ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸಬೇಕಾದ್ರೆ ನಾವು ಈ ರೀತಿಯಾಗಿ ಬದಲಾಯಿಸಬೇಕು ಅನ್ನೋದನ್ನು ಗಮನಿಸಬೇಕು ವಿದ್ಯಾರ್ಥಿಗಳು. ಈ ಒಂದು ವಿಡಿಯೋ ನಿಮಗೆ ತುಂಬ ಸಹಾಯಕಾರಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.